ಆತ್ಮೀಯ ವೀಕ್ಷಕರೇ, ಕ್ಲಾಸಿಕ್ ಟೈಮ್ಗೆ ಸ್ವಾಗತ. ಇದು ಉಡುಪಿ ಸ್ಟುಡಿಯೋದಿಂದ ಕಾರ್ಯಕ್ರಮ. ಓರ್ವ ಒಂದು ವಿಷಯದಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದಾಗ ಅಥವಾ ಸಮಾಜಕ್ಕೆ ಏನಾದರೂ ಕೊಡುಗೆ ಇತ್ತಾಗ ಅವರ ಬಗ್ಗೆ ಅವರಲ್ಲಿ ಅವರ ಅನುಭವಗಳನ್ನು ಹೇಳುತ್ತಾ ಅವರ ಒಂದು ಪರಿಚಯವನ್ನು ಮಾಡಿಕೊಡುವಂಥ ಕಾರ್ಯಕ್ರಮ ಕ್ಲಾಸಿಕ್ ಟೈಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಲ್ವಿಂದ ಅಂತಿಪೆರ್ನಾಳು. ನಮ್ಮೊಂದಿಗಿದ್ದಾರೆ ಸುದೀರ್ಘವಾಗಿ KSRTC ಬಸ್ಸಿನಲ್ಲಿ ರಾಜ್ಯದೊಳಗೆ ಅಂತಾರಾಜ್ಯದ ಮಾರ್ಗವಾಗಿ ಅನೇಕ ವರ್ಷಗಳಷ್ಟು KSRTC ಬಸ್, ಅದರಲ್ಲೂ ಕೂಡ ದೊಡ್ಡ ಓಲ್ವೋ ಅಂತ ಹೇಳ್ತೇವೆ, ಓಲ್ವೋ ಬರುವ ಮೊದಲು ಕೂಡ ಅಂದರೆ ಸುಮಾರು 30-35 ವರ್ಷಗಳಷ್ಟು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗೆ ನಿವೃತ್ತರಾದಂಥ ಮೂಲತಃ ಉದ್ಯಾವರದವರು ಶ್ರೀ ಜೋಸೆಫ್ ಮಚಾದು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೋಸೆಫ್ ಸರ್, ನನ್ನ ಡ್ಯೂಟಿ ಇನ್ನು ಮುಗೀತದೆ ಅಂತ ಹೇಳುವಾಗ ಖುಷಿಯ ಬೇಸರವ? ಇಲ್ಲ, ನಮಗೆ ತುಂಬಾ ಬೇಸರ ಆಗ್ತದೆ. ನಮ್ಮ ಮನಸ್ಸಿಗೆ ನೋವು ತರ್ತದೆ. ಅದು ಇನ್ನು ಡ್ಯೂಟಿ ಇಲ್ಲ ಅಂತ. ಹೌದು. ಯಾಕಂದ್ರೆ ಸರಿ, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ನೀವು ಎಲ್ಲಿಯವರು? ನಿಮ್ಮ ತಂದೆ ತಾಯಿ ಮದುವೆ ಆಗಿದೆಯಾ? ಮಕ್ಕಳೆಷ್ಟು? ಹೀಗೆ ಸರ್, ನಾವು ಮೂಲತಃ ಉದ್ಯಾವರದವರೇ. ಉದ್ಯಾವರದಲ್ಲಿ ಹುಟ್ಟಿ ಬೆಳೆದವರು. ನಮ್ಮ ತಂದೆಗೆ 9 ಜನ ಮಕ್ಕಳು ನಾವು. ಹೌದಾ? ಹೌದು. 9 ಜನ ಮಕ್ಕಳಲ್ಲಿ 2 ಹೆಣ್ಣು, 7 ಜನ ಗಂಡು. ಅದರಲ್ಲಿ ಕಡೆಯವನ್ ನಾನೇ ಗಂಡಲ್ಲಿ. ನನಗಿಂತ ಮತ್ತೊಬ್ಳು ತಂಗಿ ಇದ್ಲು. ಅದರಲ್ಲಿ ನಾನು ಓದಿದ್ದೆಲ್ಲ ಉದ್ಯಾವರದಲ್ಲಿ ಸೆಂಟ್ ಫ್ರಾನ್ಸಿಸ್ ಸೇವಿಯರ್ ಸ್ಕೂಲ್ ಅಂತ. ಈಗ ಬಂದಾಗಿದೆ ಅದು ಹೈಸ್ಕೂಲ್ ಬಂದಾಗಿದೆ. ನಾವು ಹೈಸ್ಕೂಲ್ ತನಕ ಓದ್ಲಿಲ್ಲ. ಹೈಸ್ಕೂಲಲ್ಲಿ ಬಿಟ್ಟಿದ್ದೀವಿ ಸ್ಕೂಲನ್ನು. ಹೌದು. 8ನೇ ತರಗತಿ ಹೋಗಿದೆಯಾ? ಹೌದು, ಹೋಗಿದೆ. ಅಂದ್ರೆ ನಿಮ್ಮ ಲಾಸ್ಟ್ ಶಿಕ್ಷಣ 8ನೇ ತರಗತಿ? ಹೌದು. ಎಷ್ಟನೇ ಇಸ್ವಿ ಸಾಧಾರಣ? 82. ಓಕೆ, 82ಕ್ಕೆ ನೀವು ಬಿಟ್ಟಿದ್ದೀನಿ. ಮತ್ತೆ ಆಮೇಲೆ 82 ಬಿಟ್ಟ ಮೇಲೆ ನಾನು ಏನು ಮಾಡಿದೆ, ಎಲೆಕ್ಟ್ರಿಕಲ್ ವೈರಿಂಗ್ ಒಬ್ರು ಕಾಂಟ್ರಾಕ್ಟರ್ ಗುರು ಎಲೆಕ್ಟ್ರಿಕಲ್ ಶೇಖರ್ ಕೋಟಿ ಅನ್ನೋದು, ಕಟ್ಪಾಡಿ, ಉದ್ಯಾವರ ಅವ್ರದ್ದು ಸೇರ್ಕೊಂಡೆ. ಅವರೊಟ್ಟಿಗೆ ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. ವೈಂಡಿಂಗ್ ಎಲ್ಲ ಮಾಡುದಾ? ವೈಂಡಿಂಗ್ ಮಾಡ್ತಿದ್ದೆ, ಪ್ಲಸ್ ವೈರಿಂಗ್ ಪ್ಲಂಬಿಂಗ್ ಎಲ್ಲ ಮಾಡ್ತಿದ್ದೆ. ಬಿಲ್ಡಿಂಗ್ ವೈರಿಂಗ್ ಪ್ಲಂಬಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅದು ಈಗಲೂ ಮಾಡ್ತಾ ಇದ್ದೀನಿ. ಅನುಭವ ಉಂಟು ಈಗ. ಹೌದು. ಆಮೇಲೆ ಅದೊಂದು ಒಳ್ಳೆ ಸ್ಪೆಷಲ್ ಅನುಭವ ಅಂತ ಹೇಳ್ಬೋದು ನಮ್ಗೆ. ಯಾಕಂದ್ರೆ ನಾನು 10 ವರ್ಷಗಳಷ್ಟು ಮಾಡಿದ್ರಿ ನೀವು? ಹೌದು, ಮಾಡಿದ್ದೀನಿ. ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ 80ರ ದಶಕದಲ್ಲಿ 90ರ ದಶಕದಲ್ಲಿ SSLC ಆಯಿತು. ನಮ್ಮ ಸಮುದಾಯದಲ್ಲಿ ಹೇಳ್ತಾರೆ ಬೊಂಬೈ ಹೊಸೊಂದಿ. ಹಾಗೆ ಏನಾದ್ರು ಬಂತ? ಹಾಗೇನು ಚಾನ್ಸ್ ಸಿಕ್ಕಿಲ್ಲ ನನಗೆ. ಯಾಕಂದ್ರೆ ನಮ್ಮ ಅಣ್ಣಂದಿರೆಲ್ಲ ಗಲ್ಫಲ್ಲೆಲ್ಲ ಇದ್ರು. ನನ್ಗೆ ಬಾಮಾರ ಅಂತ ಅವ್ರು ಕರೀಲಿಲ್ಲ. ಕರಿತಿದ್ರು. ಆದ್ರೆ ನಮ್ಗೆ ಮನೆಯಲ್ಲಿ ಮನೆ ಕೆಲಸನೇ ಇತ್ತು, ಸ್ವಲ್ಪ ತೋಟ ಇತ್ತು. ಅಪ್ಪ ಅಮ್ಮನ ನೋಡ್ಲಿಕ್ಕಿತ್ತು. ಹೌದು, ಅಪ್ಪ ಅಮ್ಮ ನೋಡ್ಲಿಕ್ಕಿತ್ತು, ತೋಟ ಇತ್ತು. ಪ್ಲಸ್ ನಮಗೆ ನೀರಿನ ಸಮಸ್ಯೆ. ಹೊಳೆ ಬದಿಯಲ್ಲಿ ಇರೋದು, ಉಪ್ಪು ನೀರು. ನಮಗೆ ಮುಖ್ಯವಾಗಿ ನಮಗೆ ಕುಡಿ ನೀರು ತರಬೇಕಾದ್ರೆ ದೋಣಿ ತಗೊಂಡು, ದೋಣಿಯಲ್ಲಿ ಕೊಡಪನಗಳು ಇಟ್ಟು ಒಂದು ಅರ್ಧ ಗಂಟೆ ದೋಣಿ ತಗೊಂಡೋಗಿ ಅಲ್ಲಿ ನೀರು ಹೋಗ್ಲಿಕ್ಕೆ ಅರ್ಧ ಗಂಟೆ, ಬರ್ಲಿಕ್ಕೆ ಅರ್ಧ ಗಂಟೆ. ದೋಣಿಯನ್ನು ನಾವೇ ದೋಣಿ ಹೊಡ್ಕೊಂಡು ಹೋಗ್ಬೇಕು. ಹೌದು. ಅದರಲ್ಲಿ ದೋಣಿ ಅಂದ್ರೆ ಒಂದ್ ಟೈಮಲ್ಲಿ, ಕೆಲವು ಟೈಮಲ್ಲಿ ದೋಣಿ ನಮ್ಮ ಹತ್ರ ಇರ್ಲಿಲ್ಲ. ಕೆಲವು ಟೈಮ್ ನಮ್ಮಲ್ಲಿ ಇತ್ತು, ಕೆಲವು ಟೈಮ್ ಇರ್ಲಿಲ್ಲ. ಆವಾಗ ನಾವು ಬೇರೆ ದೋಣಿ ತಗೊಳ್ಬೇಕು. ಆ ದೋಣಿ ತಗೊಂಡವರಿಗೂ ನಾವು ನೀರು ತಂದು ಕೊಡ್ಬೇಕು. ದೋಣಿ ಕೊಟ್ಟಾಗ, ಬಾಡಿಗೆ ಕೊಟ್ಟಾಗ ಒಂದು ಕೊಡಪ ನೀರು ಕೊಟ್ಟು ಅವ್ರಿಗೆ ಕೊಡ್ಬೇಕು. ಅಲ್ಲ, ಸಾಮಾನ್ಯವಾಗಿ ಸಮುದ್ರದ ಬದಿಯಲ್ಲಿ ಅಥವಾ ಉಪ್ಪು ನೀರಿನ ಹೊಳೆಯ ಬದಿಯಲ್ಲಿ ಬಾವಿ ತೋಡಿದಾಗ ಎಷ್ಟೋ ಕಡೆಗಳಲ್ಲಿ ನೀರಿದೆ, ಸಾಮಾನ್ಯ ನೀರಿದೆ. ನಿಮ್ಗೆ ನೀರಿಲ್ಲ? ನಮ್ಗೆ ನೀರಿದೆ, ನೀರು ಸಿಗ್ತದೆ. ಆದ್ರೆ ಒಂಥರ ಸೀನರು, ಕುಡಿಯಕ್ಕೆಲ್ಲ ಆಗುದಿಲ್ಲ, ಯಾವ್ದಕ್ಕೂ ಆಗುದಿಲ್ಲ. ಸ್ನಾನಕ್ಕೆಲ್ಲ ಸಣ್ಣ ಕೆರೆ ಅಂತ ಮಾಡ್ತಿದ್ವಿ ತೋಟ ಮಧ್ಯದಲ್ಲಿ, ಅದು ಯೂಸ್ ಮಾಡ್ತಿದ್ವಿ. ಆದ್ರೆ ಕುಡಿಯೋಕೆ, ಅನ್ನ ಮಾಡೋಕೆ, ಇದು ಮಾಡೋಕೆ, ಅಡಿಗೆ ಮಾಡೋಕೆ ಉಪ್ಪಿನಾಂಶ ಜಾಸ್ತಿ ಇರ್ತದೆ. ಅದು ಒಂದ್ ಬೆಳಿಗ್ಗೆ ಅನ್ನ ಮಾಡಿ ಸಂಜೆ ಒಳಗೆ ಹಾಳಾಗ್ತದೆ. ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಕೃಷಿಗೆ ಹಾಕುವುದಾ ನೀರನ್ನ? ಕೃಷಿಗೆ, ತೆಂಗಿನ ತೋಟಕ್ಕೆ ಆಗ್ತದೆ. ಬೇರೆ ಎಂತ ಕೃಷಿ ಆಗುದಿಲ್ಲ. ಭತ್ತ. ಸರಿ, 10 ವರ್ಷ ನೀವು ಪ್ಲಂಬಿಂಗ್ ಮಾಡಿದ್ರಿ, ಸ್ವಲ್ಪ ಕೃಷಿ ನೋಡ್ತಾ ಇದ್ರಿ, ಮತ್ತೆ ನೀರು ತರಲಿಕ್ಕೆ ದೋಣಿಯಲ್ಲಿ ಹೋಗ್ಬೇಕಾಯ್ತು. ನೀರಿನ ಮಧ್ಯೆ ಕುಡಿಯುವ ನೀರಿನ ಪ್ರಾರಬ್ಧ ಅಲ್ವಾ? ಸೊ ಆಮೇಲೆ ಆವಾಗಲೇ ನನಗೆ ಏನಾಯ್ತು, ನಾನು ಎಲ್ಲ ಒಂದು ಕಡೆಯಲ್ಲಿ ಕುತ್ಪಾಡಿ ಸೈಡಲ್ಲಿ ಏಟಿ ಕುಂದರ್ ಅಂತ ಒಬ್ರು ಮನೆ ಕಟ್ತಾ ಇದ್ರು. ಅವ್ರ ಮನೆಗೆ ನಾನು ವೈರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಗೆ ಏನ್ ಮಾಡಿದ್ರು, ಆಗ ನಿಮ್ಗೆ ಪ್ರಾಯ? ಆವಾಗ ಪ್ರಾಯ ಸಾಧಾರಣ ಒಂದು 16-17? ಇಲ್ಲ, ಜಾಸ್ತಿ ಇತ್ತು. 20? ಹೌದು, 20, 22, 20. ಹೌದು. ಅಲ್ಲಿ ಏನಾಯ್ತು, ನಮಗೆ ಡೈಲಿ ಕೆಲಸಕ್ಕೆ ಬಂದವರಿಗೆ, ನಾವು ಸುಮಾರು ಜನ ಕೆಲಸ, ಅಲ್ಲಿ ಒಂದು ಕಡೆ ಮೇಸ್ತ್ರಿ ಅವ್ರು ಕೆಲಸ ಮಾಡ್ತಾರೆ, ಒಂದು ಕಡೆ ಪೇಂಟರ್ ಕೆಲಸ ಮಾಡ್ತಾರೆ, ಒಂದು ಕಡೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ, ಒಂದು ಕಡೆ ಕಾರ್ಪೆಂಟರ್ ಆಚಾರಿಗಳು ಕೆಲಸ ಮಾಡ್ತಾರೆ. ಅಲ್ಲಿ ನಮಗೆಲ್ಲ ಚಾ ತಿಂಡಿ ತಂದು ಕೊಡ್ತಾಯಿದ್ರು 10 ಗಂಟೆ ಒಳಗೆ. ನನಗೊಂದು ಅಭ್ಯಾಸ ಉಂಟು, ಯಾವುದೋ ಒಂದು ಪೇಪರ್ ಪೀಸ್ ಏನು ಸಿಕ್ಕಲಿ ಅದನ್ನು ನೋಡಿ ಓದಿ ಮತ್ತೆ ಬಿಸಾಡು. ಆವತ್ತು ನನಗೆ ಸಿಕ್ಕಿದ ಪೇಪರ್ ತುಂಡಲ್ಲಿ ನನಗೆ ಸಜ್ಜಿಗೆ ವಜಲ್ ಸಿಕ್ಕಿತ್ತು.
ನಾನು ಸಜ್ಜಿಗೆ ಬಜ್ಜಿ ತಿಂದಾದ್ಮೇಲೆ ಪೇಪರ್ ನೋಡುವಾಗ ಹ್ಮ್. ಅದರಲ್ಲಿ KSRTCಗೆ ಚಾಲಕರು ನಿರ್ವಾಹಕರು ಬೇಕಾಗಿದೆ ಅಂದರೆ ಅಡ್ವರ್ಟೈಸ್ಮೆಂಟ್ ಇತ್ತು. ನಾನು ನೋಡಿದೆ ಆ ಪೇಪರ್ ಮಡಚಿ ಜೋಬಲ್ಲಿ ಇಟ್ಬಿಟ್ಟೆ. ಆ ಟೈಮ್ 87ರಲ್ಲಿ ನಾನು ಲೈಸೆನ್ಸ್ ಮಾಡಿದ್ದೆ, ಮೊದಲೇ ಹೆವಿ ಲೈಸೆನ್ಸ್ ಮಾಡಿದ್ದೆ 87ನಲ್ಲಿ. ಅದಕ್ಕಿಂತ ಸ್ವಲ್ಪ ಸಮಯದಲ್ಲಿ ಎಲೆಕ್ಷನ್ ಮಾಡೋ ಟೈಮಲ್ಲೂ ನಾನು ಟ್ರಕ್ಕಿಗೆ ಹೋಗಿ, ನಮ್ಮ ಉದ್ಯೋಗದ ಒಂದು ಟ್ರಕ್ ಇತ್ತು ಲಾಂಗ್ ಟ್ರಿಪ್ ಬಾಂಬೆ ಹೋಗೋದು, ಅದರಲ್ಲಿ ಕ್ಲೀನರ್ ಕೆಲಸ ಮಾಡಿ ಸ್ವಲ್ಪ ಡ್ರೈವಿಂಗ್ ಸ್ವಲ್ಪ ಕಲ್ತಿದ್ದೆ. ಹೌದು, ಅದನ್ನು ನೋಡಿ ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ ಕೆಲಸ ಸಿಗಬೇಕಾದ್ರೆ. ಈ ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಯಾರು ಆ ಸಿಸ್ಟಮ್ನ ಒಳಗಿರ್ತಾರೆ, KSRTC ಅವರ ಒಳಗಿರ್ತಾರೆ, ಅವರ ಜನಕ್ಕೆ ಹೇಳುವುದು. ಹೌದು, ಯಾರು ಶಿಕ್ಷಕರಿರ್ತಾರೆ ಅವರ ಜನಕ್ಕೆ ಹೇಳುವುದು. ಹೌದು, ಯಾರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿದ್ದಾರೆ ಅವರ ಜನರಿಗೆ ಹೇಳುವುದು. ಹೌದು, ಹೀಗೆ ಕೆಲಸ ಉಂಟು ಟ್ರೈ ಮಾಡುವ ಅಂತ ಹೇಳಿ. ಹೌದು. ಇದು ನೀವು ಈ ಚಾಲಕ ಪ್ರವೃತ್ತಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆತನದಲ್ಲಿ ಯಾರು ಇರಲಿಲ್ಲ, ಖಾಲಿ ಒಂದು ಪೇಪರ್ ತುಂಡಿನಲ್ಲಿ KSRTC ಅವರಿಗೆ ಬೇಕಾಗಿದ್ದಾರೆ ಎಂಬುದಾಗಿ ನೋಡ್ಕೊಳ್ತೀರಿ ನೀವು. ನಿಮಗೆ KSRTC ಬಗ್ಗೆ ಏನಾದರೂ ಗೊತ್ತಿತ್ತು ಅಲ್ಲಿವರೆಗೆ? ಗೊತ್ತಿಲ್ಲ, ಒಂದು ಆಸೆ ಇತ್ತು ಡ್ರೈವಿಂಗ್ ಕಲ್ತದ್ದು. ನಾನು ಡ್ರೈವಿಂಗ್ ಕಲ್ತ ಮೇಲೆ ಟ್ರಕ್ಕಲ್ಲೆಲ್ಲ ಹೋಗೋ ಒಂದ್ಸಲ ನಾನು KSRTC ಡ್ರೈವರ್ ಆಗ್ಬೇಕಂತ ಒಂದು ಆಸೆ ಇತ್ತು, ಒಂದು ಏಮ್ ಇತ್ತು, ಆಗ್ಬೇಕು ಅಂತ. ನೀವು ಟ್ರಕ್ ಇಟ್ಕೊಂಡು ಹೋಗುವಾಗ KSRTC ಬರ್ತದೆ. ಹೌದು ಹೌದು ಹೌದು, ಒಂದು ಆಸೆ ಇತ್ತು. ಒಂದ್ ದಿವಸ ನಾನು KSRTC ಡ್ರೈವರ್ ಆಗ್ಬೇಕು ಅಂತ ಆಸೆ ಇತ್ತು. ಸರಿ, KSRTC ಒಳಗೆ ಹೇಗೆ ನುಗ್ಗಿದ್ರಿ? ಅದು ಏನಾಯ್ತು, ಅಪ್ಲಿಕೇಶನ್ ಹಾಕಿದ್ದೀನಿ. ನಮ್ಮ ಅಣ್ಣ ಒಬ್ರು ರಿಚರ್ಡ್ ಮಚ್ಚದ್ ಅಂತ ಮಂಗಳೂರಲ್ಲಿ ಇದ್ದು, ಅವರು ಅವ್ರಿಗೆ ಪರಿಚಯ ಇತ್ತು ಮಂಗಳೂರಲ್ಲಿ. ಅವರು ಕುದುರೆಮುಖ ಕಂಪನಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಪರಿಚಯದಿಂದ ನಮಗೆ ಇಂಟರ್ವ್ಯೂ ಬಂತು. ಅವರಿಗೆ ಹೇಳಿದ ಮೇಲೆ ಅವ್ರ ಪರಿಚಯದಿಂದ ನಮಗೆ ಈ ಕಾಂಟ್ಯಾಕ್ಟ್ ಆಯಿತು ಅಲ್ಲಿ. ಹೌದು, ಇಂಟರ್ವ್ಯೂನಲ್ಲಿ ಖಾಲಿ ಮೌಖಿಕವ ಅಥವಾ ಏನಾದರೂ ಕೇಳಿದ್ರ? ಡ್ರೈವಿಂಗ್ ಟೆಸ್ಟ್ ಕೂಡ ಇತ್ತು. ಡ್ರೈವಿಂಗ್ ಟೆಸ್ಟ್ ಇತ್ತು, ಮೌಖಿಕ ಇದು ಇತ್ತು. ಹೌದು, ಅದರಲ್ಲಿ ಪಾಸ್ ಆದ್ರಿ? ಅದರಲ್ಲಿ ಪಾಸ್ ಆದ್ದೀನಿ. ನೀವು ಸಿಲೆಕ್ಟ್ ಅಂತ ಯಾವಾಗ ಗೊತ್ತಾಯ್ತು? ಸಾಧಾರಣ ಇಂಟರ್ವ್ಯೂ ತಗೊಂಡು ಒಂದು 15 ದಿವಸ 15-20 ದಿವಸ ನಮಗೆ ಸೆಲೆಕ್ಷನ್ ಆರ್ಡರ್ ಬಂತು ನಮಗೆ. ಹೌದು, ಪೋಸ್ಟಿನ ಮುಖಾಂತರ ಬಂತು. ಹೌದು, ಪೋಸ್ಟ್ ಮುಖಾಂತರ ಬಂತು. ನಿರೀಕ್ಷೆ ಮಾಡಿದ್ರ? ನಾನು ಇಲ್ಲ, ನಿರೀಕ್ಷೆ ಇರ್ಲಿಲ್ಲ ನಮಗೆ. ಇರ್ಲಿಲ್ಲ ಸಿಗುತ್ತಾ ಇಲ್ವಾ ಅಂತ. 15 ದಿವಸ ತಳಮಳ ಎಷ್ಟಿತ್ತು? ಅದಾದ್ರೂ ನಾವು ಬೇರೆ ಕೆಲಸದಲ್ಲಿ ಇದ್ದೀವಲ್ಲ, ನಮ್ಗೆ ಅಷ್ಟು ಆದ್ರೂ ಕೂಡ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಮ್ಯಾನ್ ಹತ್ರ ಇಲ್ಲ ಅಂತದೇನು ನಮ್ಗೆ ಇಂಟ್ರೆಸ್ಟ್ ಅಲ್ಲಿ ನೋಡ್ತಿರ್ಲಿಲ್ಲ. ಗೊತ್ತಿಲ್ಲ ಅದು ಬರ್ತದಂತ ನಾವು ಎಣಿಸಿರ್ಲಿಲ್ಲ. ನಮ್ಗೆ ಗೊತ್ತೂ ಇಲ್ಲ ಅದು ಬರ್ತದಂತ. ಅದು ಒಂದು ದೇವರ ಕೃಪೆ ಅಂತ ಹೇಳ್ಬೋದು ನಾವು. ಎಷ್ಟು ಇಸ್ವಿಗೆ ನೀವು KSRTC ಯಲ್ಲಿ ನಿಯುಕ್ತಿಗೊಂಡ್ರಿ? ಜಾಯ್ನ್ ಆಗಿದ್ದ ನಾವು. ಹೌದು, 1992ರಲ್ಲಿ. 1992ರ ಮೊದಲು ನಿಮಗೆ ನಿಮ್ಮ ಉದ್ಯಾವರದ ಒಂದು ಟ್ರಕ್ ಇಟ್ಕೊಂಡು ಡ್ರೈವರ್ ಹೋಗುವಾಗ ನೀವು ಕ್ಲೀನರ್ ಆಗಿ ಹೋಗ್ತಿದ್ರಿ. ಅವರಿಗೆ ಬೇಸರವಾದಾಗ ನೀವು ಡ್ರೈವಿಂಗ್ ಸೀಟ್ ನಲ್ಲಿ ನಿಮ್ಮಲ್ಲಿ ಹೆವಿ ಲೈಸೆನ್ಸ್ ಇತ್ತು. ಸೊ ಅಂದ್ರೆ ಇದೆಲ್ಲವೂ ಕೂಡ ಕೂಡಿಕೊಂಡು ಬಂದಿದೆ. ಈಗ ನೀವು ಬೇಕಾಗಿದ್ದಾರೆ ಅಂತೇಳಿ ನೋಡಿದ್ದೀರಿ, ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲದ್ರೆ ರಿಜೆಕ್ಟ್ ಖಂಡಿತ. ನಿಮ್ಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೆ ನೀವು ರಿಜೆಕ್ಟ್ ಖಂಡಿತ. ನೀವು ಪ್ಲಂಬಿಂಗಿಗೆ ಹೋಗ್ತೀರಿ ಅಥವಾ ಎಲೆಕ್ಟ್ರಿಕ್ ಇದಕ್ಕೆ ಹೋಗ್ತೀರಿ, ಇದು ಗೊತ್ತಿಲ್ಲ. ಇದೆಲ್ಲವೂ ಕೂಡ ಒಂದು ದೈವ ಇಚ್ಛೆ ಅಂತೇಳಿ ಆಗುತ್ತಾ ನಿಮ್ಮ? ಖಂಡಿತ ಆಗುತ್ತೆ. ಎಸ್, 1987ರಲ್ಲಿ ಜಾಯ್ನ್ ಆಗ್ತೀರಿ ನೀವು KSRTC? ಇಲ್ಲ, 92ರಲ್ಲಿ ಲೈಸೆನ್ಸ್ ಮಾಡಿದ್ ನಾವು. ಹೆವಿ ಲೈಸೆನ್ಸ್ ಮಾಡಿದ್. ಸರಿ, ಅದು ಆವಾಗ ಪವರ್ ಸ್ಟೇರಿಂಗ್ ಅಂತ ಇತ್ತ? ಇಲ್ಲ ಸರ್, ಪವರ್ ಸ್ಟೇರಿಂಗ್ ಅಂತ ಇರ್ಲಿಲ್ಲ. ಹಾರ್ಡ್ ಸ್ಟೇರಿಂಗ್. ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿ ಮೊದಲು. ಪವರ್ ಸ್ಟೇರಿಂಗ್ ಇಲ್ಲದಂತ ಸಂದರ್ಭದಲ್ಲಿ ನಿಮ್ಮ ಮೊದಲ ಟ್ರಿಪ್ ಎಲ್ಲಿಂದ ಎಲ್ಲಿವರೆಗೆ? ನಂದು ಮೊದಲ ಟ್ರಿಪ್ ಅವಾಗ ಸೆಮಿ ಲಕ್ಸುರಿ ಸಾರಿಗೆ ಅಂತ ಇತ್ತು, ಕೆಂಪು ಬಸ್ ಪ್ಲಸ್ ಸೆಮಿ ಲಕ್ಸುರಿ ಅಂತ ಇತ್ತು, ಮತ್ತು ರಾಜಹಂಸ ಲಕ್ಸುರಿ ಬಸ್ಗಳಿತ್ತು. ನನಗೆ ಫಸ್ಟ್ ಡ್ಯೂಟಿ ಕೊಟ್ಟಿದ್ದು ಸೆಮಿ ಲಕ್ಸುರಿ ಬಸ್. ಎಲ್ಲಿಂದ ಎಲ್ಲಿಗೆ? ಕುಂದಾಪುರ ಟು ಬೆಂಗಳೂರು, ವಯಾದ ಕಾರ್ಕಳ, ಮೂಡುಬಿದಿರೆ, ಧರ್ಮಸ್ಥಳಕ್ಕೆ ಬೆಂಗಳೂರು ಹೋಗ್ಬೇಕು. ಅದು ಬಸ್ ಚೆನ್ನಾಗಿತ್ತು ಅವತ್ತು ಕೊಟ್ಟಿದ್ದು. ಅಂದರೆ ಫಿಕ್ಸ್ಡ್ ಡ್ಯೂಟಿ ಇರಲಿಲ್ಲ ನಮಗೆ. ಇವತ್ತೊಂದು ಹೋದರೆ ನಾಳೆ ಮತ್ತೊಂದು ಹೋಗ್ಬೇಕು, ನಾಡ್ದು ಮತ್ತೊಂದು ಹೋಗ್ಬೇಕು, ಆ ಥರ. ಆಮೇಲೆ ನಮಗೆ ಒಂದು ದಿವಸ ಟಫೆಸ್ಟ್ ಅಂದರೆ ಒಂದು ಚಾರ್ಮಾಡಿ ಮೇಲೆ ಒಂದು ಬೆಂಗಳೂರು ಡ್ಯೂಟಿ ಕೊಟ್ಟರು, ಕೆಂಪು ಗಾಡಿ ಸಾರಿಗೆ, ಕರ್ನಾಟಕ ಸಾರಿಗೆ. ಆ ಚಾರ್ಮಾಡಿ ಘಾಟಿಯಲ್ಲಿ ಗಾಡಿ ತಿರ್ಸ್ಬೇಕಾದ್ರೆ ನನಗೆ ಭಾಳ ಹೆದರಿಕೆ ಆಯಿತು. ಅದು ಗಾಡಿ ಇಂಜಿನ್ ಬಾನೆಟ್ಗೆ ಕಾಲು ಕೊಟ್ಟು ಎಳೆದಿದ್ದು ಉಂಟು. ಹೌದು, ಈಗ ಆ ಥರ ಇಲ್ಲ. ಈಗ ಕೆಂಪು ಗಾಡಿ ಆಗಲಿ, ರಾಜಹಂಸ ಆಗಲಿ ಎಲ್ಲ ಪವರ್ ಸ್ಟೇರಿಂಗ್ ಬಂದಿದೆ. ಆರಾಮ ಒಂದು ಕೈಯಲ್ಲಿ ಹಿಂಗೆ ತಿರ್ಸ್ಬೋದು, ಒಂದು ಬೆರಳು ತಿರ್ಸ್ಬೋದು. ಹೌದು. ಸರಿ, ಚಾಲಕರಂತ ಹೇಳಿದ್ರೆ ಖಾಲಿ ಚಾಲನೆ ಮಾತ್ರ ಅಲ್ಲ, ವಾಹನದ ಮೇಲೆ ನಮಗೆ ಪ್ರೀತಿ ಇರಬೇಕು. ನಮ್ಮಂತ ದೇಶದಲ್ಲಿ ಆಯುಧ ಪೂಜೆ ಅಂತ ಆಗುತ್ತೆ. ಅದು ಸಮುದಾಯ ಯಾವುದೇ ಇರಲಿ, ನಾನು ಕೆಲಸ ಮಾಡುವಂತಹ ಆಯುಧ ಅಂತ ಹೇಳಿದ್ರೆ ನನ್ನ ವಾಹನ. ನನ್ನೊಂದಿಗೆ ನನ್ನನ್ನು ನಂಬಿಕೊಂಡು ಬಂದಂತಹ ಎಲ್ಲ ಪ್ರಯಾಣಿಕರನ್ನು ಸುಗಮವಾಗಿ ಕೊಂಡೋಗಬೇಕು. ಆ ಕಾಲದ ರಸ್ತೆಗಳು ಹೇಗಿತ್ತು ಅಂತ ಹೇಳಿದ್ರೆ ಡಾಮರನ್ನ ನಾವು ಟಾರ್ಚ್ ಹಾಕಿ ಹುಡುಕ್ಬೇಕು, ಖಾಲಿ ಜಲ್ಲಿಗಳ ರಸ್ತೆ. ಮತ್ತೆ ಹೆಚ್ಚಿನ ರಸ್ತೆಗಳಲ್ಲಿ ಅಂದ್ರೆ ಏಕಮುಖ ಅಂದ್ರೆ ಸಣ್ಣ, ಅದರಲ್ಲೇ ಹೋಗ್ಬೇಕು, ಅದರಲ್ಲೇ ಬರಬೇಕು. ಸೊ ಈ ಸಂದರ್ಭದಲ್ಲಿ 92ರಿಂದ ನಿಮಗೆ ನಿಮ್ಮ ಕಣ್ಣ ಮುಂದೆಯೇ KSRTC ಬೆಳೆದಿದೆ.
ಹೊಸ ಹೊಸ ಬಸ್ಸುಗಳು ಬಂದು ಹೊಸ ಹೊಸ ಕಂಪನಿಗಳು ಬಂದು. ಸೊ ನಿಮ್ಮ ಮೊದಲ ಪ್ರಯಾಣ ಕುಂದಾಪುರದಿಂದ ಬೆಂಗಳೂರಿಗೆ. ಧರ್ಮಸ್ಥಳದಿಂದ ಬೆಂಗಳೂರಿಗೆ. ಸರಿ, ರಾತ್ರಿ ನೀವು ಹೋಗ್ಬೇಕಿತ್ತು. ಆವಾಗ ನಿಮ್ಗೆ ಇನ್ನೊಬ್ರು ಡ್ರೈವರ್ ಇರ್ತಿದ್ರ, ಒಬ್ರೇ? ಇಲ್ಲ, ಒಬ್ರೆ. ಆದ್ರೆ ಕಂಡಕ್ಟರ್ ಅಂತ ಇದ್ರು. ಕಂಡಕ್ಟರ್ ಅಂತ ಇದ್ರು. ಹೌದು, ಪ್ಯಾಸೆಂಜರ್ಸ್ ಎಲ್ಲ ಅವ್ರು ನೋಡ್ತಾ ಇದ್ರು. ಪಾಪ ನಾವು ನಮ್ಗೆ ಎಲ್ಲಿ ಸ್ಟಾಪ್ ಕೊಡಬೇಕು ಅವ್ರಿಗೆಲ್ಲ ಗೊತ್ತಿತ್ತು. ನಾನು ಫಸ್ಟ್ ಟೈಪ್ ಅಲ್ಲ, ನಮ್ಗೆ ಎಲ್ಲಿ ಸ್ಟಾಪ್ ಕೊಡೋದು ನಮ್ಗೆ ಗೊತ್ತಿಲ್ಲ. ಎಲ್ಲಿ ಸ್ಟಾಪ್ ಕೊಡಬೇಕು, ಎಲ್ಲಿ ಇಳಿಸ್ಬೇಕು, ಎಲ್ಲಿ ಟೀ ಕಾಫಿ ನಿಲ್ಲಿಸ್ಬೇಕು, ಎಲ್ಲಿ ವಾಶ್ರೂಮ್ ನಿಲ್ಲಿಸ್ಬೇಕು ಅವ್ರು ಹೇಳ್ತಾ ಇದ್ರು. ಅವರು ಒಳ್ಳೆ ಕಂಡಕ್ಟರ್, ಮಂಡ್ಯದವರು. ಈಗಲೂ ನೆನಪು ನನಗೆ ಫೇಸ್ ಅವ್ರದ್ದು ನೋಡ್ದಂಗೆ ಆಗ್ತದೆ, ಶಿವರಾಮ್ ಅಂತ. ಎಲ್ಲ ನೆನಪು ಹೌದು, ಉಂಟು ಫಸ್ಟ್. ಯಾಕಂದ್ರೆ ಬೇಕಾದ್ರೆ ಅವ್ರು ನೋಡ್ಕೊಳ್ಳಿ ಅಂತದೆಲ್ಲ ಇರುತ್ತೆ ವೃತ್ತಿಯಲ್ಲಿ ಸಾಮಾನ್ಯವಾಗಿ. ಹೊಸಬ ಅಂತ ಹೇಳುವಾಗ ಅಂದ್ರೆ ನಿಮ್ಮ ಒಡನಾಡಿಗಳು ಬಹಳ ಚೆನ್ನಾಗಿದ್ರು. ಸರಿ, ನಿಮ್ಮ ಸಾರಿಗೆ ಆಯ್ತು, ಸೆಮಿ ಲಕ್ಸುರಿ ಆಯ್ತು, ಈಗ ರಾಜಹಂಸಕ್ಕೆ ಬಂದದ್ದು ಯಾವಾಗ? ರಾಜಹಂಸ ಕುಂದಾಪುರದಲ್ಲಿ ರಾಜಹಂಸ ಬಸ್ಗಳು ಇತ್ತು. ನಾವು ಹೋಗುವಾಗಲೇ ನಮಗೆ ಒಂದು ಸಾಧಾರಣ ನಾವು ಸೇರಿ 5 ವರ್ಷದ ಮೇಲೆ ನಮಗೆ 5 ವರ್ಷ ತನಕ ರಾಜಹಂಸ ಕೊಡ್ತಿರ್ಲಿಲ್ಲ. ಇಲ್ಲ, ನಿಮ್ಮದು ಸ್ವಲ್ಪ ಸೀನಿಯರ್ ಆಗಬೇಕು, ನಿಮ್ಮದು ಡ್ರೈವಿಂಗ್ ಎಲ್ಲ ಅನುಭವಿಸ್ಬೇಕು, ನಾವು ಆಮೇಲೆ ಕೊಡ್ತೀವಿ ಅಂತ. ಆಮೇಲೆ ರಾಜಹಂಸ ಕೊಟ್ಟರು. ರಾಜಹಂಸದಲ್ಲಿ ಬೆಂಗಳೂರು ಡ್ಯೂಟಿ ಮಾಡ್ತಾ ಇದ್ವಿ ಕಂಟಿನ್ಯೂ. ಹೌದು, ಕುಂದಾಪುರ ಟು ಬೆಂಗಳೂರು. ಈಗ ನಿಮ್ಮಲ್ಲಿ ಒಂದು ಡಿಪೋ ಸೆಕ್ಷನ್ ಅಂತ ಇದೆ. ಕುಂದಾಪುರ ಡಿಪೋ ಬೇರೆ, ಉಡುಪಿ ಬೇರೆ, ಮಂಗಳೂರು ಬೇರೆ. ಆವಾಗ ಬಹುಶಃ ಉಡುಪಿ ಇರ್ಲಿಲ್ವಾ ಅಂತ ಹೇಳಿ. ಉಡುಪಿ ಇತ್ತೀಚೆಗೆ ಆಯ್ತು, ಒಂದು 2-3 ವರ್ಷ. ಕುಂದಾಪುರ ಮತ್ತು ಮಂಗಳೂರು. ಸೊ ನೀವು ಎಲ್ಲಿ ಅಪಾಯಿಂಟ್ಮೆಂಟ್ ಆದದ್ದು? ನಾವು ನಮ್ಗೆ ಮೇನ್ ನಮ್ಗೆ ಡಿಪೋ ಒಂದು ಡಿವಿಷನ್ ಅಂತ ಇರ್ತದೆ, ಮಂಗಳೂರು ಡಿವಿಷನ್. ಮಂಗಳೂರು ಡಿವಿಷನ್ ಅಲ್ಲಿ ಎಷ್ಟು 5 ಡಿಪೋ ಇತ್ತು. ಯಾವ್ದೆಲ್ಲ? ಕುಂದಾಪುರ ಒಂದು, ಮಂಗಳೂರು ಫಸ್ಟ್ ಸೆಕೆಂಡ್, BC ರೋಡ್ ಇತ್ತು, ಸಾರಿ ಪುತ್ತೂರು ಇತ್ತು. ಈಗ BC ರೋಡ್ ಪುತ್ತೂರು ಮಡಿಕೇರಿಗೆ ಡಿವಿಷನ್ ಬೇರೆ ಮಾಡಿದ್ದಾರೆ. ಹೌದು, ಧರ್ಮಸ್ಥಳ ಇತ್ತು. ಮಂಗಳೂರಿನಲ್ಲಿ ಫಸ್ಟ್ ಸೆಕೆಂಡ್ ಅಂದ್ರೆ ಮಂಗಳೂರು ಲಾಲ್ಬಾಗ್ ನಲ್ಲಿ ಉಂಟು, ಅದು ಲಾಲ್ಬಾಗ್ಲ ಅದು ಫಸ್ಟ್ ಡಿಪೋ. ಆಮೇಲೆ ಕುಂಟಿಕನಲ್ಲಿ ಉಂಟು ಒಂದು ಡಿಪೋ, ಅದು 3rd ಡಿಪೋ. AJ ಮುಂದ್ಗಡೆ ಉಂಟು, ಅದು 2nd ಡಿಪೋ. ಅದು ಅದರಲ್ಲಿ ಇರುವಾಗ ಫಸ್ಟ್ ಸೆಕೆಂಡ್ ಮಾತ್ರ ಇತ್ತು. ನಾವು ಫಸ್ಟ್ ಸೆಕೆಂಡ್ ಮಾತ್ರ. ಹೌದು, ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ವಾಲ್ವೋ ಬಸ್ಗಳು ಮಾತ್ರ, ಬೇರೆ ಬಸ್ ಇಲ್ಲ. ಫಸ್ಟ್ ಡಿಪೋದಲ್ಲಿ ಇರೋದು ಎಲ್ಲ ರಾಜಹಂಸ ಎಲ್ಲ ಮಿಕ್ಸ್ ಉಂಟು. ಸಿಟಿ ಬಸ್ಗಳು ಉಂಟು, ಲೋಕಲ್ ಬಸ್ಗಳು ಉಂಟು, ರಾಜಹಂಸ ಉಂಟು, ಲಕ್ಸುರಿ ಬಸ್ ಉಂಟು. 3rd ಡಿಪೋದಲ್ಲಿ ಬರೀ ಕೆಂಪು ಬಸ್ಗಳು ಮಾತ್ರ. ಅದ್ರ ಇಂಟ್ರೆಸ್ಟ್ಗಳು ಹೋಗ್ತಾವೆ. ಹೌದು. ಸರಿ, ನೀವು ಅಪಾಯಿಂಟ್ಮೆಂಟ್ ಆದದ್ದು ಮಂಗಳೂರು ಡಿವಿಷನ್. ಕುಂದಾಪುರ ಡ್ಯೂಟಿ. ಹೌದು. ಸರಿ, ರಾಜಹಂಸಕ್ಕೆ ಯಾವಾಗ ಬಂದ್ರಿ? ರಾಜಹಂಸಕ್ಕೆ ಸಾಧಾರಣ ಒಂದು 98, 97, 98. ಹೌದು, ಅಲ್ಲಿ ರಾಜಹಂಸ ಕೊಟ್ಟಾಗ ಅಲ್ಲಿ ಒಂದು ಕೊಲ್ಲೂರು ಚೆನ್ನೈ ಅಂತ ರೂಟ್ ಸ್ಟಾರ್ಟ್ ಆಯ್ತು. ಕೊಲ್ಲೂರಿಂದ ಬೆಳಿಗ್ಗೆ 8 ಗಂಟೆಗೆ ಕೊಲ್ಲೂರು ಬಿಡಬೇಕು. ಬೆಳಿಗ್ಗೆ 8 ಗಂಟೆಗೆ ಕೊಲ್ಲೂರು ಬಿಡಬೇಕಾದ್ರೆ ನಾನು ಮನೆಯಿಂದ ಬೆಳಿಗ್ಗೆ 5 ಗಂಟೆಗೆ ಹೊರಡೋಬೇಕು. ಕೊಲ್ಲೂರು ತನಕ ಮುಟ್ಟಬೇಕಲ್ಲ? ಕೊಲ್ಲೂರು ತನಕ, ಕುಂದಾಪುರ ತನಕ. ಮಳೆ ಕುಂದಾಪುರದಲ್ಲಿ ಉಂಟು, ಬಸ್ ಕುಂದಾಪುರದ ಡಿಪೋದಲ್ಲಿ ಉಂಟು. ನಾನು 5 ಗಂಟೆಗೆ ಹೋಗುದು, ಬಸ್ ಇಲ್ಲ. ಅದೇ ಎಂತ ಮಳೆ ಇರಲಿ ಗಾಳಿ ಇರಲಿ ಬಿಸಿಲಿ ಏನು, ಬೆಳಿಗ್ಗೆ 5 ಗಂಟೆ ಎದ್ದು ಮನೆಯಿಂದ ಬಂದು ರೋಡ್ ಸೈಡ್ ನಿಂತು ಬಂದ ಬಸ್ಸಿಗೆ ಬಂದ ಲಾರಿಗೆ ಕೈ ತೋರಿಸಿ ಬಹಳ ಕಷ್ಟ ಇತ್ತು. ಯಾಕಂದ್ರೆ ಗುರುತು ಪರಿಚಯ ಇಲ್ಲ. ಈಗಾದ್ರೆ ನಿಮ್ಗೆ ಗುರುತು ಪರಿಚಯ ಇದೆ. ಮೊಬೈಲ್ ಇಲ್ಲ. ಹೌದು, ಮೊಬೈಲ್. ಸರಿ, ಈಗ ನಿಮ್ಗೆ ಚೆನ್ನೈ ಕೊಟ್ರು ಅಂದ್ರೆ ತಮಿಳ್ನಾಡು. ಆವಾಗ ಗೂಗಲ್ ಮ್ಯಾಪ್ ಅದು ಏನಿಲ್ಲ. ನೀವು ಕರ್ನಾಟಕ ಬಾರ್ಡರ್ ಕ್ರಾಸ್ ಆದ ಕೂಡಲೇ ಬೋರ್ಡ್ಗಳೆಲ್ಲ ತಮಿಳ್ನಲ್ಲಿ. ಹೌದು. ಹೇಗೆ ಮ್ಯಾನೇಜ್ಮೆಂಟ್ ಮಾಡಿ? ನನಗೆ ಒಂದು ಅನುಭವ ಇತ್ತು ಸ್ವಲ್ಪ. ಟ್ರಕ್ಕಲ್ಲಿ ಹೋಗಿ ಅಲ್ಲಿ ಓಡಾಡಿ ಸ್ವಲ್ಪ ಅನುಭವ ಇತ್ತು. ಇಲ್ಲ ಅಂತ ಏನೂ ಗೊತ್ತಿಲ್ಲ ಅಂತ, ಸ್ವಲ್ಪ ಅನುಭವ ಇತ್ತು. ಮತ್ತೆ ಭಾಷೆ ಸ್ವಲ್ಪ ಸಮಸ್ಯೆನೇ ಇತ್ತು. ಕೇಳಲಿಕ್ಕೆ ಆಗಲು ಭಾಷೆನೂ ಬರ್ತಿರ್ಲಿಲ್ಲ, ಕನ್ನಡದಲ್ಲೇ ಮಾತಾಡಬೇಕು. ಹೌದು, ಅದು ಗೊತ್ತಾಗ್ತದೆ ಯಾರಿಗಾದ್ರು. ನೀವು ಹೊಸದಾಗಿ ಹೋದ್ರು ನಿಮಗೂ ಗೊತ್ತಾಗ್ತದೆ. ಅದು ಒಮ್ಮೆ ಕೂತ್ಕೊಂಡ ಮೇಲೆ ಆದ್ರೆ ಒಂದು ಕಾನ್ಫಿಡೆನ್ಸ್ ಅಂತ ಬೇಕಲ್ವಾ? ನಮ್ಮಲ್ಲಿ ಹೇಳ್ತಾರೆ ಏನು ಗೊತ್ತಾ, ಈಗ ನಮಗೆ ಗೊತ್ತಿಲ್ಲ ಸರ್ ಆ ರೂಟ್ ನಾನು ಹೋಗುದಿಲ್ಲ ಅಂದ್ರೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಬಸ್ ಅಷ್ಟಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ ನಮಗೆ. ಹೌದಾ? ನಮಗೆ ಹೊಸ ರೂಟಿಗೆ ಕಳಿಸಿದ್ರೆ ಅದು ಅವರಲ್ಲಿ ಕಾಂಪ್ರಮೈಸ್ ಇಲ್ಲ. ನಮ್ಗೆ ಗೊತ್ತಿಲ್ಲ ಸರ್ ಆ ರೂಟಿಗೆ ನಾನು ಹೋಗುದಿಲ್ಲ, ಹೋಗ್ತೇನೆ ಅಂದ್ರೆ ಇಲ್ಲ ಅದು ನಿಮ್ಗೆ ಗೊತ್ತಿರ್ಬೇಕಂತ ಏನಿಲ್ಲ. ನಿಮ್ಗೆ ಬಸ್ಸಿಗೆ ಗೊತ್ತಾಗ್ತದೆ, ನೀವು ಶೇರಿಂಗ್ ಹಿಡ್ಕೊಂಡು ಕೂತ್ಕೊಂಡ್ರೆ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಡ್ಯೂಟಿ ಸಾಧಾರಣ ನಮ್ಮ ಸೈನಿಕರ ಡ್ಯೂಟಿ ಒಂದೇ ಸಾಧಾರಣ ಹೇಳ್ಬೋದು. ಹೇಳಿದಲ್ಲಿ ಹೋಗಬೇಕು, ಸುಬೂಬು ರೀಸನ್ಸ್ ಎಲ್ಲ ಕೊಡ್ಲಿಕ್ಕಿಲ್ಲ. ಹೌದು, ಆದ್ರೆ ಈಗ ಆತರ ಇಲ್ಲ. ಈಗ ಮತ್ತೆ ಬರುವ ಆ ಕಾಲಕ್ಕೆ ಹೋಗುವ. 97, 99ರಲ್ಲಿ ನೀವು ಚೆನ್ನೈಗೆ ಹೋಗ್ತೀರಿ. ಆ ಸಂದರ್ಭದಲ್ಲಿ ಏನಾದ್ರು ಅಹಿತಕರ ಘಟನೆಗಳು ಏನಾದ್ರು ಆಗಿದ್ದುಂಟ? ಅಂಥದ್ದೇನು ಇಲ್ಲ, ಏನಾಗಿದೆ ನೆನಪಿರಿ ಏನಿಲ್ಲ, ಸಾಧಾರಣ ಮಟ್ಟಿಗೆ ಏನಿಲ್ಲ. ನಿಮ್ಮ ಡ್ರೈವಿಂಗ್ ಒಟ್ಟು ಎಷ್ಟು ವರ್ಷ ಅನುಭವ ಅಂತ ಹೇಳಿದ್ರೆ ನೀವು? 34 ವರ್ಷದಲ್ಲಿ ಮರೆಯಲಿಕ್ಕೆ ಆಗದಂತ ಘಟನೆಗಳು ಉಂಟಾ? ಸಾಧಾರಣ ಓಲೋ ಬಂದ್ಮೇಲೆ ಒಂದು ಉಂಟು. ಸಾಧಾರಣ ಓಲೋ ಬಂದ್ಮೇಲೆ ರೀಸೆಂಟ್ಲಿ ಇತ್ತೀಚೆಗೆ ಅದು. ಹೌದು, ಏನದು? ಅದು ಅಂದ್ರೆ ಒಂದ್ ದಿವಸ ನಮ್ಮ ಪರಿಚಯದವರೇ ಬಸ್ಸಲ್ಲಿ ಇದ್ರು.
ಓಲೋ ಬಸ್ ಸಾಧಾರಣಕ್ಕೆ ಯಾರು ರಿಪೇರಿ ಮಾಡೋದಿಲ್ಲ. ಓಲೋ ಕಂಪ್ನಿಯವ್ರು ಬರಬೇಕು, ಓಲೋ ಟೆಕ್ನಿಷಿಯನ್ ಅವ್ರು ಬರಬೇಕು, ಓಲೋ ಟ್ರೈನಿಂಗ್ ಆದವರೇ ಬರಬೇಕು. ಸಾಧಾರಣ ಮಾಮೂಲಿ ಗ್ಯಾರೇಜ್ನವರು ಯಾರು ಬರೋದಿಲ್ಲ. ಒಂದು ದಿವಸ ಏನಾಯಿತು, ನಮಗೆ ಬಸ್ ಫುಲ್ ಉಂಟು. ಅದರಲ್ಲೂ ನಮ್ಮ ಬಸ್ಸಲ್ಲಿ ಫುಲ್ಲು ನಮ್ಮ ಪರಿಚಯದವ್ರು ಇದ್ದಾರೆ, ಸ್ಕೂಲ್ ಟೀಚರ್ಸ್ ಎಲ್ಲ ಇದ್ದಾರೆ, ಯಾರೋ ಇದ್ದಾರೆ ನಮ್ಮ ಪರಿಚಯದಲ್ಲಿ ಬಂದಿದ್ದವರು. ಒಂದು ದಿವಸ ಬಸ್ ಹಾಳಾಯಿತು. ಎಲ್ಲಿ? ಯಲ್ಲಾಪುರ ಘಾಟ್ ಸೆಕ್ಷನ್ ಹತ್ರ ಊಟ ಮಾಡಿ ಬಿಟ್ಟಿದ್ವಿ. ಎಲ್ಲಿಗೆ ಹೋಗೋರು? ಬಾಂಬೆ ಹೋಗೋದು, ಮಂಗಳೂರು ಬಾಂಬೆ ಹೋಗೋದು. ಬಸ್ ಹಾಳಾಯಿತು, ಏನು ಮಾಡೋದು, ಏನು ಮಾಡಿದ್ರು ಏನು ನಮಗೆ ಏನು ಫಾಲ್ಟ್ ಅಂತ ಸಿಕ್ತು. ಆ್ಯಕ್ಚುಲಿ ಅದು ಬಾಯ್ಲ್ ಆಗೋಕೆ ಶುರು ಆಯಿತು, ಓವರ್ಟೇಕ್ ಆಗೋಕೆ ಶುರು ಆಯಿತು. ಲಾಸ್ಟಿಗೆ ಹುಡುಕುವಾಗ ಅದರೊಂದು ಫೈಬರ್ ಟೀ ಉಂಟು, ಅದು ಯಾವುದೋ ಒಂದು ಮೆಟೀರಿಯಲ್, ಅದು ಕೈಯಲ್ಲಿ ಬಿಸಿ ಆದಾಗ ಚೂರು ಕೈಯಲ್ಲಿ ಮುಟ್ಟಿದ್ರೆ ಹುಡಿ ಆಗ್ತದೆ. ಆ ಟೀನ ಹಾಕಬೇಕು. ಆ ಟೀ ಎಲ್ಲೂ ಸಿಗೋದಿಲ್ಲ. ಟೀ ಅಂದರೆ ನಮ್ಮ ಪೈಪ್ ಟೀ ಎಲ್ಲ ಬರ್ತದೆ, ಆ ಟೈಪು ಸಣ್ಣ ಟೀ. ಏನು ಮಾಡಿದ್ರು ಸಿಕ್ಕಿದ್ರು, ಎಲ್ಲಿಗೂ ಸಿಕ್ಕಿದ್ರು. ಸುಮಾರು ಅಲ್ಲೇ ಒಂದು ಹುಡುಕಿ ಏನು ಮಾಡೋಂಥ ಐಡಿಯಾ ನೋಡಿ ಏನೂ ಆಗಿಲ್ಲ. ಪಕ್ಕದಲ್ಲಿ ಒಂದು ಹೋಟ್ಲಿತ್ತು, ಅವ್ರ ಹತ್ರ ಹೋಗಿ ಕೇಳಿದ್ವಿ ಏನಾದ್ರು ಉಂಟಾ ಅಂತ. ಅವ್ರು ಲಾಸ್ಟಿಗೆ ಒಂದು ಏನು ಕೊಟ್ಟರು ನಮಗೆ, ಗ್ಯಾಸ್ ಒಲೆ ಹಚ್ಚೋ ಒಂದು ಇದು ಕೊಟ್ಟರು, ಆಟೋಮೆಟಿಕಲ್ ನಾವು ಆರ್ಡಿನರಿ. ಅದು ತೆಗೆದು ನೋಡು, ಅದಕ್ಕೆ ಟೀ ಥರ 3 ಲೈನ್ ಇತ್ತು. ಅದನ್ನು ತಗೊಂಡು ಎಲ್ಲ ಊದಿ ನೋಡಿದೆ, 3 ಕಡೆನೂ ಯಾರು ಪಾಸ್ ಆಗ್ತಾ ಇತ್ತು. ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್. ಹೌದು, ಖಂಡಿತ ಅದು ಮರೆಯುವಂಥದ್ದಲ್ಲ ಅದು. ಹೌದು, ಹಾಕ್ಬಿಟ್ರಿ. ಅದು ಏನೋ ಮಾಡಿ ಆಲ್ಟ್ರೇಷನ್ ಮಾಡಿ ಅದಕ್ಕೆ ಏನೋ ಸುತ್ತ, ಅದು ಕೂಡ ಅದಕ್ಕೆ ಟೇಪಿಗೆ ಸುತ್ತಲಿಗೆ ಸಿಕ್ಕಾಪಟ್ಟೆ ಬಿಸಿ ನೀರೇ ಬರೋದು, ಬಿಸಿ ನೀರು ಸಪ್ಲೈ ಆಗೋದ್ರಲ್ಲಿ. ಅದನ್ನು ಹಾಕಿಬಿಟ್ಟು ನಾವು ಅದರಲ್ಲಿ ಬಾಂಬೆ ಹೋಗಿ ಮಂಗಳೂರಿಗೆ ಬಂದಿದ್ದೀವಿ. ಅದು ಬಾರಿ ಒಂದು ವಿಶೇಷ. ಅದು ಬಾಂಬೆಲಿ ಕೂಡ ಚೇಂಜ್ ಮಾಡಲಿಲ್ವಾ? ಇಲ್ಲ ಮಾಡಲಿಲ್ಲ. ಮಾಡ್ಲಿಕ್ಕೆ ಸಿಗುದಿಲ್ಲ, ಟೀ ಸಿಗುದಿಲ್ಲ. ಎಲ್ಲಿ ಸಿಗ್ತದೆ ಆ ಸೈಜ್ ಟೀ ಸಿಗುದಿಲ್ಲ. ಓಲೋಗೆ ಬೇರೆ ಯಾವುದು ಆಲ್ಟ್ರೇಷನ್ ಆಗುದಿಲ್ಲ. ಇದನ್ನು ನಮ್ಮ ಗ್ರಾಚಾರಕ್ಕೆ ಪ್ಯಾಸೆಂಜರ್ ಪುಣ್ಯಕ್ಕೆ ನಮ್ಮ ಇದಕ್ಕೆ ಸಿಕ್ತು ಅಲ್ಲಿ ಒಂದು ಹುಡುಗಿದಾಗ. ಇದು ಇದೆ. ಇಲ್ಲದಿದ್ರೆ ಅಲ್ಲಿ ಕೂತ್ಕೊಂಡಂತ ಪ್ಯಾಸೆಂಜರ್ ಹೇಳ್ತಿದ್ರು ಇವರೊಂದು ಬಸ್ ನಲ್ಲಿ. ಅದಕ್ಕೆ ನೀವು ಹೇಳಿದ್ರಿ ನಮ್ಮ ಟೈಮಲ್ಲಿ ನಾವು ಅಷ್ಟು ಒಂದು 2:30-3 ಗಂಟೆ ನಾವು ಐಡಿಯಾ ಹುಡುಕುವಾಗ ನಮ್ಮವರು ನಮಗೆ ಫೋನ್ ಮಾಡಿ ಹೇಳಿದಾಗ ಬೇರೆ ಬಸ್ ಅರೇಂಜ್ ಮಾಡಿದ್ದಾರೆ. ಕಾರವಾರದಲ್ಲಿ ಹಾಲ್ಟಿಂಗ್ ಬಸ್ ಇತ್ತು, ಆ ಬಸ್ ಅಲ್ಲಿಗೆ ತರಿಸಿದ್ದಾರೆ. ಅವ್ರು ಬರ್ಬೇಕಾದ್ರೆ ನಿಮ್ದು ರೆಡಿ ಆಗಿದೆ, ನಮ್ದು ರೆಡಿ ಆಗಿದೆ. ಅವ್ರಿಗೆ ಮತ್ತೆ ವಾಪಸ್ ಕಳಿಸಿ ನಿಮ್ಮ ಮೇಲ್ ಅಧಿಕಾರಿಗಳು ಬೇಡ ನಾವು ಕಳಿಸಿದ ಬಸ್ನಲ್ಲಿ ಹೋಗಿ ನೀವು ಅದು ಅಂತ ಏನು ಹೇಳಿಲ್ವಾ? ಇಲ್ಲ, ಏನು ಹೇಳಿದೆ, ನಮ್ದು ರೆಡಿ ಆದರೆ ನೀವು ಅದನ್ನೇ ತಗೊಂಡೋಗಿ, ಯಾಕಂದ್ರೆ ನಾಳೆ ಆ ಬಸ್ ಅಲ್ಲಿಗೆ ಬೇಕಲ್ಲ ರೂಟಿಗೆ. ಹಾಗೆ. ಹೌದು. ಆತ್ಮೀಯ ವೀಕ್ಷಕರೇ, ಕ್ಲಾಸಿಕ್ ಟೈಮ್ನಲ್ಲಿ ನಮ್ಮೊಂದಿಗಿದ್ದಾರೆ ಜೋಸೆಫ್ ಮಚಾದೋ. ಸುದೀರ್ಘ 34 ವರ್ಷಗಳ ಕಾಲ KSRTC ಬಸ್ನಲ್ಲಿ ಚಾಲಕರಾಗಿ, ನಿರ್ವಾಹಕರಾಗಿ ಕೆಲಸವನ್ನು ಮಾಡುತ್ತಾ ಸಂತೃಪ್ತ ನಿವೃತ್ತ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವರ ಜೊತೆಗೆ ಮಾತುಕತೆ ಮುಂದುವರಿತದೆ ಒಂದು ಸಣ್ಣ ವಿರಾಮದ ನಂತರ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.
ವಿರಾಮ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕ್ಲಾಸಿಕ್ ಟೈಮ್. ನಾಲ್ವಿಂದ ಅಂತಿಪೆರ್ನಾಲು. ಜೋಸೆಫ್ ಮಚಾದು ನಮ್ಮೊಂದಿಗಿದ್ದಾರೆ, KSRTC ಬಸ್ಸಿನ ಚಾಲಕರಾಗಿ, ನಿರ್ವಾಹಕರಾಗಿ. ಇದು ಯಾಕೆ ಎರಡು ಸರಿ ಹೇಳ್ತೇನೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಚಾಲಕ ಮತ್ತು ನಿರ್ವಾಹಕ ಬೇರೆ ಬೇರೆ ಆದಂತಹ ಡ್ಯೂಟಿಗಳು ಇದ್ದವು. ಕ್ರಮೇಣವಾಗಿ ಚಾಲಕರನ್ನು ಎಲ್ಲವನ್ನೂ ನಿರ್ವಹಿಸ್ಕೊಳ್ಬೇಕಂತ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಬ್ರೇಕಿನ ಮೊದಲು ಅವರು ಹೇಳಿದಂಥ ಒಂದು ಕತೆ, ವೋಲ್ವೋ ಬಸ್ಸಿನಲ್ಲಿ ಚಾಲಕರಾಗಿರ್ತಾರೆ, ಹೆಚ್ಚಿನದು ಏನು ಪರಿಚಯ ಇಲ್ಲ. ಏಕೆಂದರೆ ವೋಲ್ವೋ ಬಸ್ಸಿನ ರಿಪೇರಿಗಳನ್ನು, ಬಿಡಿಭಾಗಗಳನ್ನು ಎಲ್ಲ ಅವರೇ ತರಬೇಕಾಗತ್ತೆ. ಯಾವುದೋ ಪುಣ್ಯಕ್ಕೆ ಅವರಿಗೆ ಒಂದು ಹೋಟೆಲ್ನಲ್ಲಿ ಒಂದು ಗ್ಯಾಸಿನ ನಾಬ್ ಸಿಗುತ್ತೆ, ಅದು ಅದಕ್ಕೆ ಸರಿ ಹೊಂದ್ಕೊಳ್ತದೆ, ಬಸ್ಸು ಮುಂದುವರಿತದೆ. ಮಹಾರಾಷ್ಟ್ರಕ್ಕೆ, ಮುಂಬೈಗೆ ಹೋದದ್ದು ಮಾತ್ರ ಅಲ್ಲ, ವಾಪಸ್ ಮಂಗಳೂರಿಗೆ ಅದರಲ್ಲಿಯೇ ಬರ್ತಾರೆ. ಕತೆ ಮುಂದುವರಿತದೆ. ನಮ್ಮೊಂದಿಗಿದ್ದಾರೆ ಜೋಸೆಫ್ ಮಚಾದು. ಸರ್, ಈಗ ವೋಲ್ವೋಗಳು ನಮ್ಮ ಮಂಗಳೂರಿಗೆ KSRTCಯಲ್ಲಿ ಬಂದ ಸಾಮಾನ್ಯ ಒಂದು ಅಂದಾಜು ವರ್ಷ ಯಾವುದು? 2004. 2004. ಅಲ್ಲಿವರೆಗೆ ಅಶೋಕ್ ಲೈಲ್ಯಾಂಡ್ ಮತ್ತು ಟಾಟಾದವರದೇ ಗಾಡಿಗಳು. ಗಾಡಿ ಇತ್ತು. ಈಗ ನೀವು ಸಾಮಾನ್ಯ ಬಸ್ಸಿನಲ್ಲಿ ಅನುಭವ ಹೊಂದಿದವರು, ಹೌದು. ಈ ವೋಲ್ವೋ ಬರುವಂಥ ಸಂದರ್ಭದಲ್ಲಿ ನಿಮ್ಗೆ ಏನು ವಿಶೇಷ ತರಬೇತಿ ಏನಾದರೂ ಕೊಟ್ರಾ? ಹೌದು, ನಮಗೆ ವೋಲ್ವೋ ಕಂಪನಿ ಬ್ಯಾಂಗ್ಳೂರಲ್ಲಿ ಹೊಸಕೋಟೆಯಲ್ಲಿ ಅವ್ರದ್ದು ಆಫೀಸ್ ಇದೆ. ಅಲ್ಲಿ ನಮಗೆ 1 ವಾರದ್ದು ಟ್ರೈನಿಂಗ್ ಕೊಡ್ತಾರೆ ಅವರು. ನಮ್ಮ ಸಂಸ್ಥೆಯಿಂದಲೇ ಕಳಿಸ್ತಾರೆ, ಡಿಪಾರ್ಟ್ಮೆಂಟಿಂದ. ಅಲ್ಲಿ ನಮಗೆ ನಿಲ್ಲಲಿಕ್ಕೆ ಉಳ್ಲಿಕ್ಕೆ ಅಲ್ಲೇ ನಿಲ್ಬೇಕು. ನಾವು ನಿಲ್ಲಿಕ್ಕೆ ಹೊರಗಡೆ ನಿಲ್ಬೇಕು ರೂಮಲ್ಲಿ. ಟ್ರೈನಿಂಗ್ ಅವ್ರ ಟೈಮಿಗೆ ಹೋಗಿ ಟ್ರೈನಿಂಗ್ ತೊಗೊಂಡು ಸಂಜೆ ವಾಪಸ್ ಬರಬೇಕು. 1 ವಾರ ಟ್ರೈನಿಂಗ್ ಕೊಟ್ಟೆ, 8 ದಿವಸ ಸಾಧಾರಣ. ಹೌದು. ಈಗ ನಾವು ನೋಡಿದ ಮಕ್ಕಳ ಮಟ್ಟಿಗೆ ಅದರ ಇಂಜಿನ್ ಹಿಂದೆ, ಹೌದು, ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತ ಇಂಜಿನ್ ಮುಂದೆ. ಸೊ ಏನು ಡಿಫರೆನ್ಸ್ ಇದೆ ನಮ್ಮ ಗಾಡಿಗಳಿಗೂ ವೋಲ್ವೋಕ್ಕೂ? ವೋಲ್ವೋ ಗಾಡಿಗಳು ಅದರಲ್ಲಿ ಅದರ ಸಸ್ಪೆನ್ಷನ್ ಸಿಸ್ಟಮ್ ಎಲ್ಲ ಭಾಳ ತುಂಬ ಚೆನ್ನಾಗಿದೆ. ಹೌದು, ಸಸ್ಪೆನ್ಷನ್ಗಳು. ಸಸ್ಪೆನ್ಷನ್ ಇದ್ರು ನಮ್ಮ ರೋಡು ಅದು ಮಾಡಿದ್ದು ಸ್ವಿಟ್ಜರ್ಲ್ಯಾಂಡ್ ಅಂತ, ಯುರೋಪಿನಂತ ದೇಶಗಳಿಗೆ. ನಮ್ಮಂತ ದೇಶಗಳು ಒಮ್ಮೆ ಹಂಪ್ ಬರ್ತದೆ, ಒಮ್ಮೆ ಡಿವೈಡರ್ ಬರುತ್ತೆ, ಒಮ್ಮೆ ಗುಂಡಿ ಇರುತ್ತೆ. ರಸ್ತೆಯಲ್ಲಿ ನಾವು ಮಳೆಗಾಲದಲ್ಲಿ ರಸ್ತೆ ಹುಡುಕೊಂಡು ಹೋಗ್ಬೇಕಾಗತ್ತೆ. ಸಸ್ಪೆನ್ಷನ್ ಬೇಗ ಹಾಳಾಗುದಿಲ್ವಾ? ಅದು ಹಾಳಾಗ್ತದೆ. ಅದು ನಮ್ಮ ಡ್ರೈವಿಂಗ್ ಸ್ಕಿಲ್ ಅಲ್ಲಿ ಇರೋದು. ಈಗ ವೋಲ್ವೋ ಬಸ್ ನಾವು ಟಾಟಾ ಲೈಲ್ಯಾಂಡ್ ಓಡಿಸಿದಂಗೆ ಅಷ್ಟು ಆ ಥರ ಓಡಿಸ್ಲಿಕ್ಕೆ ಆಗೋದಿಲ್ಲ. ಸಾಧಾರಣ ಟಾಟಾ ಲೈಲ್ಯಾಂಡ್ ಗಾಡಿಗಳು ಸ್ವಲ್ಪ ಟಫ್ ರೋಡಲ್ಲಿ ಫಾಸ್ಟಾಗಿ ಹೋಗ್ಬೋದು, ಏನಾಗೋದಿಲ್ಲ. ಸಣ್ಣ ಸಣ್ಣ ಹಂಪಲ್ಲಿ ಸಣ್ಣ ಸಣ್ಣ ಗುಂಡಿ ಎಲ್ಲ. ವೋಲ್ವೋ ಆ ಥರ ಮಾಡಿದರೆ ಏನೊಂದು ಬ್ರೇಕ್ ಡೌನ್ ಆಗೋದು ಗ್ಯಾರಂಟಿ. ಹೌದು, ತುಂಬ ಜಾಗ್ರತೆ ವಹಿಸಬೇಕು. ಓಕೆ, ನಿಮಗೆ ಅದೆಲ್ಲ ಮೊದಲೇ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗಲ್ಲಿ ಏನಂತ ಆ ವಿಷಯದಲ್ಲಿ. ಹೌದು. ಈ ವೋಲ್ವೋ ಬರುವಾಗ ಹಿಂದಿನ ಅಂಶವೆಲ್ಲ ಕಾಣುವುದಿಲ್ಲ. KSRTCಯಲ್ಲಿ ನೀವೆಲ್ಲ ಚಿತ್ರ ಎಲ್ಲ ಬಿಡಿಸ್ತೀರಿ, ಇದೆಲ್ಲ ಇದೆ. ಖಾಲಿ ಇರುವಂಥ 3 ಕನ್ನಡಿಗಳನ್ನು ನೋಡಿಕೊಂಡು ನೀವು ಗಾಡಿ ಕೊಂಡು ಓಡಿಸಬೇಕಾಗತ್ತೆ. ಹೌದು. ಸೊ ಸಾಮಾನ್ಯವಾಗಿ ನೀವು ಹೆಚ್ಚು ಅನುಭವ ಇರೋ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀರಿ. ಹೆಚ್ಚು ಅನುಭವ ಇರೋದು ನಿಮಗೆ ಮಹಾರಾಷ್ಟ್ರ ಮತ್ತೆ ಚೆನ್ನೈ, ತಮಿಳ್ನಾಡು. ಓಕೆ, ನೀವು ಮಹಾರಾಷ್ಟ್ರ ಹೋಗಬೇಕಾದ್ರೆ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ. ನೀವು ಹೋಗುವಂತ ಸಂದರ್ಭದಲ್ಲಿ ಇರುವಂತ ರಸ್ತೆ ಮತ್ತು ಈಗಿನ ರಸ್ತೆ ಎಷ್ಟು ವ್ಯತ್ಯಾಸ ಇದೆ? ತುಂಬಾ ವ್ಯತ್ಯಾಸ ಇದೆ. ಈಗ ತುಂಬಾ ಎಲ್ಲ ಕಡೆ ಶಿರಾಲಿ ಘಾಟಿ, ಅದು ಶಿರಾಡಿ ಘಾಟಿ ನಮ್ಮ ಇಲ್ಲಿ ಕಂಡಲಘಾಟಿ. ಹೌದು, ಕಂಡಲಘಾಟಿ ಅಂತ ಸಿಗ್ತದೆ. ಒಂದು ವೇಲಘಾಟಿ ಅಂತ ಸಿಗ್ತದೆ. ವೇಲಘಾಟಿ ಮುಂಚೆ ಭಾಳ ಟಫ್ ಇತ್ತು. ಒಂದ್ಸರಿ ಏನೋ ಆಕ್ಸಿಡೆಂಟ್ ಆಗಿ ಏನೋ ಆಯ್ತಂದ್ರೆ ಬ್ಲಾಕೆ ಮತ್ತೆ ಒಂದೊಂದು ದಿವಸ ನಿಂತಿದ್ದು ಉಂಟು. ಇವಾಗಲ್ಲ, ಭಾಳ ವರ್ಷ ಮುಂದೆ. ಹೌದು. ಆವಾಗ ನೀವು ಆರ್ಡಿನರಿ ಸ್ಟೇರಿಂಗ್ ಇರುವಾಗ ಹೋಗಿದ್ದೀನಿ. ಆವಾಗಲೂ ಸೆಮಿಲರ್ ಉಡುಪಿ ಬಾಂಬೆ ಅಂತ ಸೆಮಿಲರ್ ಬಸ್ ಇತ್ತು. ನಾನು ಜಾಯ್ನ್ ಆದ ಟೈಮಲ್ಲಿ ಸಾಧಾರಣ ಒಂದು 2 ವರ್ಷದಲ್ಲಿ ಯಾರೋ ಡ್ರೈವರ್ ಇಲ್ದಿದ್ದಕ್ಕೆ ಅರ್ಜೆಂಟಾಗಿ ಬಾಂಬೆ ನಮಗೆ ಕಳಿಸಿ ಕೊಟ್ಟಿದ್ದಾರೆ. ಹೌದೌದು, ಯಶಸ್ವಿಯಾಗಿ ಮುಗಿಸಿದ್ದೀನಿ. ಯಾಕಂದ್ರೆ ನನಗೆ ಅದು ಟ್ರಕ್ಕಲ್ಲಿ ಹೋಗಿ ಗೊತ್ತಿತ್ತು, ರೂಟ್ ಗೊತ್ತಿತ್ತು. ಹೌದೌದು. ಈ ಘಾಟ್ ಸೆಕ್ಷನ್ ನಿಮ್ಮ ಕಣ್ಣ ಮುಂದೆ ಬೆಳೆದಿದೆ ಅಂತ ಹೇಳಿದೆ ನಾನು. ಈಗ ಹೇಗಿದೆ? ಈಗ ಘಾಟ್ ಸೆಕ್ಷನ್ ಮೊದಲೆಲ್ಲ ಕಂಡಲಘಾಟಿ ಅಂತ ಹೇಳುವಾಗ ನಾವು ಹೆದರುದಿತ್ತು. ಹೌದು, ಈಗ ಎಲ್ಲ ರೋಸರಿಗೆ ಬರ್ತಿತ್ತು. ಹೌದೌದು. ಇತ್ತೀಚೆಗೆ ನಾನು ಹೇಳೋದಾದ್ರೆ ಕಂಡಲಘಾಟ್ ಆಗಲಿ ವೇಲಘಾಟ್ ಆಗಲಿ 2 ಘಾಟ್ ಸೆಕ್ಷನ್ ಅಂತಾನೆ ಗೊತ್ತಾಗುದಿಲ್ಲ. ಫುಲ್ ಈಗ ಮೊನ್ನೆ ಒಂದು ಮೇ 1ನೇ ತಾರೀಕಿಗೆ ಫುಲ್ ಒಂದು 14 ಕಿಲೋಮೀಟರ್ ಒಂದು ಟನೆಲ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲೂ ಟರ್ನಿಂಗ್ಸೇ ಇಲ್ಲ ಅದರಲ್ಲಿ. ಸ್ಟ್ರೈಟ್ ಇಲ್ಲಿ ಒಳಗೆ ಹೋಗಿದ್ರು, ಅಲ್ಲಿ ಹೊರಗೆ 14 ಕಿಲೋಮೀಟರ್. ಅವ್ರು ಮೋದಿ ಅವರು ಬಂದು ಮೊನ್ನೆ ಓಪನ್ ಇನೋಗ್ರೇಷನ್ ಮಾಡಿ ಹೋಗಿದ್ದಾರೆ. ಅದು ಸಾಧಾರಣ ಲೋನಾವಲ ಹತ್ರ ಒಳಗೆ ಹೋಗುದು, ನಾವು ಕಪೋಲಿ ಹತ್ರ ಹೊರಗೆ ಬರ್ತದ್ದು. ಅದೇ ನಾವು ಘಾಟ್ ಸೆಕ್ಷನ್ಲಿ ಹೋಗ್ಬೇಕಾದ್ರೆ ಸಾಧಾರಣ ನಮಗೆ ಒಂದು ಇಳಿಬೇಕಾದ್ರೆ ಒಂದು 3/4 ಗಂಟೆ 50 ನಿಮಿಷ ಬೇಕಾಗ್ತಿತ್ತು. ಈಗ 10 ನಿಮಿಷದಲ್ಲಿ ಅದೇ ಪ್ಲೇಸಿಗೆ ಹೋಗ್ತೀವಿ ನಾವು. 10 ನಿಮಿಷ. ಈಗ ಅದೇ ಬರುವಾಗ 1 ಗಂಟೆ ಬೇಕಾಗ್ತಿತ್ತು. ಈಗ ಒಂದು 13 ನಿಮಿಷ ಬೇಕಾಗ್ತದೆ ಮೇಲೆ ಬರಲಿಕ್ಕೆ. ಒಂದೇ ರೋಡ್ ಡೈರೆಕ್ಟ್. ಅದರಲ್ಲಿ ಮಧ್ಯದಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದಾರೆ. ಅದು ಕೂಡ 4 ಟ್ರ್ಯಾಕ್ ಕೊಟ್ಟಿದ್ದಾರೆ, ಹೋಗ್ಲಿಕ್ಕೆ 4, ಬರ್ಲಿಕ್ಕೆ 4. ಹೌದು, ಬಹಳ ಚೆನ್ನಾಗಿದೆ. ಈಗ ವೋಲ್ವೋ ಬಂತು, ಈಗ XXL ಗಾಡಿಗಳು ಅಂತ ಬಂತು. ಹೌದು, ಅದು ಅದ್ರ ಸಿಕ್ಕಿದೆ ನಿಮಗೆ? ಹೌದು, ಈಗ ನಾವು ಓಡಿದ್ರು XXL ಅದು. ಹೌದು. ಏನು ಡಿಫ್ರೆನ್ಸ್ ಅದಕ್ಕೆ, ವೋಲ್ವೋಕ್ಕೂ XXL ವೋಲ್ವೋ?
ಓಲೋ ಡಬಲ್ ಎಕ್ಸ್ ಅದು ಅದು ಸಸ್ಪೆನ್ಷನ್ ಸಸ್ಪೆನ್ಷನ್ ಇದೆ, ಮತ್ತೆ ಸೀಟ್ ಮಗುವಿನಂತೆ ಮಲಗಿ ಹೋಗಿ ಹೌದು ಸೀಟ್ ಹೌದು ಜಂಪಿಂಗ್ ಎಲ್ಲ ಗೊತ್ತಾಗುದಿಲ್ಲ. ಫ್ಲೈಟ್ ನ ಫೀಲ್ ಬರುತ್ತೆ. ಹೌದು ಸೀಟ್ಗಳು ಜಾಸ್ತಿ ಇದೆ, ಬಸ್ ಉದ್ದ ಇದೆ ಜಾಸ್ತಿ. ಹೌದು. ಈಗ ವೋಲ್ವೋ ಬಸ್ ನಲ್ಲಿ ಚಾಲಕ ಮುಂದಿನ ಕನ್ನಡಿ ಹತ್ತಿರ ಇರ್ತಾರೆ, ಹೌದೌದು. ಬೇರೆ ಯಾವ ಬಸ್ ನಲ್ಲಿ ಅಷ್ಟು ಹೌದು ಹತ್ತಿರ ಇಲ್ಲ. ಇಲ್ಲ ಮತ್ತೆ ಕೆಳಗಿರ್ತಾರೆ ಸ್ವಲ್ಪ. ನೀವು ಸ್ವಲ್ಪ ಕೆಳಗಿರ್ತೀರಿ. ಹೌದು. ಇದು ವೋಲ್ವೋದಲ್ಲಿ ನೀವು ಮೇಲೆ ಇರ್ತೀರಿ. ಹೌದು. ಹೌದು. ಮತ್ತೆ ಎಲ್ಲ ಮಿಷಿನರಿ ಹೌದು. ತನ್ನಷ್ಟಕ್ಕೆ ಬಾಗಿಲು ಬಂದಾಗುತ್ತೆ, ಹೌದು. ಅದು ನಿಮ್ಮ ಕಂಟ್ರೋಲ್ ನಲ್ಲಿ ಹೌದು. ಇರುತ್ತೆ. ಹೌದು. ಮತ್ತೆ ಒಳಗಿನಿಂದ ಎಲ್ಲ AC. ಹೌದು. ಫಸ್ಟ್ ಟೈಮ್ ನೀವು ಅಷ್ಟು ಹತ್ತಿರ ಕೂತ್ಕೊಂಡು ಬಿಡುವಾಗ ಸಾಮಾನ್ಯವಾಗಿ ಈ ಗಾಡಿಗಳಲ್ಲಿ ಎಲ್ಲ ಇಂಜಿನ್ ಬಂತು, ಇದು ಮಾರುತಿ ಓಮ್ನಿಯಲ್ಲಿ ಹೇಗೆ ಹೌದು ಅಲ್ಲಿ ಅಲ್ಲೇ. ಹೌದು. ಹೆದರಿಕೆ ಏನೂ ಆಗಿಲ್ಲ? ಹೆದರಿಕೆ ಏನೂ ಆಗಿಲ್ಲ, ಅದು ನಮ್ದು ಸ್ವಲ್ಪ ಕಾನ್ಫಿಡೆನ್ಸ್, ಸ್ವಲ್ಪ ಜಾಗ್ರತೆ ವಹಿಸಿ ಡ್ರೈವಿಂಗ್ ಮಾಡ್ತಾ ಇರ್ಬೇಕಷ್ಟೇ. ಹೆದರಿಕೆ ಅಂತ ಏನಿಲ್ಲ, ಯಾಕಂದ್ರೆ ಬೇರೆ ಗಾಡಿಯಲ್ಲಿ ಓಡಿಸಿ ಅಭ್ಯಾಸ ಆಯ್ತಲ್ಲ. ಹೌದು. ಸರಿ. ಸ್ಟಾರ್ಟಿಂಗ್ ಒಲೋ ಬಂದಾಗ ಗೇರ್ ಗಾಡಿಗಳು ಇತ್ತು, ಕ್ಲಚ್ ಗೇರ್ ಸೇಮ್ ಈ ತರನೇ. ಈಗ ಗೇರ್ ಗಾಡಿಗಳಂತ ಇಲ್ಲ, ಈಗ ಎಲ್ಲ ಫುಲ್ಲಿ ಆಟೋಮೆಟಿಕ್. ಈಗ ಒಂದ್ಸರಿ ಗೇರ್ ಹಾಕ್ಬಿಟ್ರೆ ಎಂಡ್ವರೆಗೆ ಹೋಗ್ತಾರೆ ತನ್ನಷ್ಟಕ್ಕೆ. ಹೌದು. ಹೌದು. ಅಷ್ಟು ದೊಡ್ಡ ಗಾಡಿಗಳು ಕೂಡ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿವೆ. ಹೌದು. 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 ಸೊ ಈಗಿನ ಚಾಲಕರಿಗೆ ಸುಲಭ ಅಂತ ಹೇಳುದು ನೀವು? ಈಗ ತುಂಬಾ ಸುಲಭ ಅಂತ ಹೇಳ್ತೀನಿ. ಹೌದು. ಯಾಕಂದ್ರೆ ರಸ್ತೆಗಳು ಇಂಪ್ರೂವ್ ಆಗಿದೆ, ಹೌದು. ಆಮೇಲೆ ಗಾಡಿಗಳ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಹೌದು. ಮತ್ತೆ ಒಂದು ಕಾಲದಲ್ಲಿ KSRTCಗೆ ಕೆಸರಟ್ಟಿಸಿ ಅಂತ ಹೇಳಿ ನಾವು ತಮಾಷೆ ಮಾಡೋದು, ಯಾಕಂದ್ರೆ ನಿರ್ವಹಣೆ ಇರಲಿಲ್ಲ. ಮಳೆಗಾಲ ಬಂದ್ರೇನೆ ಅದಕ್ಕೆ ನೀರು. ಈಗ ಎಲ್ಲ ಬಸ್ಸುಗಳನ್ನು ನೋಡಿದ್ರೆ ಬಹಳ ಚೆನ್ನಾಗಿ ನೀವು ಖಾಸಗಿ ಬಸ್ಸುಗಳಾಗಿ ನಿರ್ವಹಿಸ್ತೀರಿ. ಮತ್ತು ನೀವು ಒಬ್ಬರೇ ಆಗಿದ್ದೀರಿ. ಈಗ ಎರಡು ಕೆಲಸವನ್ನು ಒಬ್ಬರೇ ಮಾಡ್ಬೇಕಾಗತ್ತೆ. ಹೌದು. ನಮ್ಗೆ ಇಬ್ರು ಎರಡು ಕೆಲಸ ಒಬ್ಬರೇ ನಾವು ಮಾಡುದಿಲ್ಲ. ನಾವು ಚಾಲಕ ನಿರ್ವಾಹಕರು ಬೇರೆ ಇರ್ತಾರೆ. ಹೌದು. ಅಪಾಯಿಂಟ್ಮೆಂಟ್ ಆ ತರ ಇದೆ. ನಾವು ಚಾಲಕರಾಗಿ ಅಪಾಯಿಂಟ್ಮೆಂಟ್ ಆಗಿದ್ದೀವಿ. ನಮ್ಮಲ್ಲಿ ಚಾಲಕ ಕಮ್ ನಿರ್ವಾಹಕ ಒಬ್ಬರೇ ಮಾಡ್ತಾರೆ. ಈಗ ಬೆಂಗಳೂರು ಹೋಗ್ತಾರೆ, ಮಂಗಳೂರು ಟು ಬೆಂಗಳೂರು ಹೋಗ್ತಾರೆ, ಅವ್ರು ಒಬ್ಬರೇ ಮಾಡ್ತಾರೆ. ಹೌದೌದು. ಒಂದು ಫ್ಲೈಟ್ ಮಿಸ್ ಆಯ್ತು ನನಗೆ, ನಾನು ಮತ್ತೆ ಮೆಜೆಸ್ಟಿಕ್ ಹೋದೆ. ಒಂದು ರಾತ್ರಿ 11:50ಕ್ಕೆ ಬಸ್ ಇತ್ತು. ಅವರೇ ಟಿಕೆಟ್ ಮಾಡಿದ್ರು, ಮತ್ತೆ ನೋಡ್ತಾನೆ ಅವರೇ ಬಸ್ ಬಿಡ್ತಿದ್ರು. ಸೊ ಇಂಥ ನಿಮ್ಗೆ ಎಲ್ಲಿಯಾದ್ರೂ ಅನುಭವ ಆದದ್ದುಂಟ, ನೀವೇ ನೋಡ್ಕೊಳ್ಳುವಂಥದ್ದು? ಇಲ್ಲ, ಅಂಥದ್ದೇನು ನಮಗೆ ಸಿಕ್ಕಿಲ್ಲ. ನಮ್ಮೊಟ್ಟಿಗೆ ಇಷ್ಟರವರೆಗೆ ನಾವು ಡ್ಯೂಟಿ ಮಾಡಿಲ್ಲ. ನಮ್ಮೊಟ್ಟಿಗೆ 2 ಜನ ಇದ್ವಿ, 3 ಜನ ಲಾಂಗ್ ರೂಟಿಗೆಲ್ಲ 3 ಜನ ಇದ್ವಿ. 2 ಡ್ರೈವರ್, 1 ಕಂಡಕ್ಟರ್. ಮತ್ತೆ ಬೆಂಗಳೂರಿಗೆಲ್ಲ 2 ಜನ. ಈಗ ನೀವು ಇಬ್ಬರು ಚಾಲಕರಿದ್ರೆ ಹೇಗೆ ಶೇರ್ ಮಾಡ್ಕೊಳ್ತೀರಾ? ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟೇ ಓಡಿಸಿ ನೀವು ಇಷ್ಟೇ ಅಂತ ಹೇಗಿಲ್ಲ, ನಾವು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಹೋಗಿ ಬಂದ್ರೆ ಆಯ್ತು. ಈಗ ಇಲ್ಲಿಂದ ಎಕ್ಸಾಂಪಲ್, ಇಲ್ಲಿಂದ ಮಂಗಳೂರಿಂದ ಚೆನ್ನೈಗೋ, ಮಂಗಳೂರಿಂದ ಬೊಂಬೈಗೋ, ಮಂಗಳೂರಿಂದ ಹೈದರಾಬಾದ್ಗೋ ಒಂದು ಗಾಡಿ ಕೊಟ್ಟರು, ನಾವು ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಮಂಗಳೂರಿನಿಂದ ಚೆನ್ನೈಗೆ ಎಷ್ಟು ಗಂಟೆ ಜರ್ನಿ? ಮಂಗಳೂರು ಚೆನ್ನೈಗೆ 13 ಗಂಟೆ, 13-14 ಗಂಟೆ ಜಾಸ್ತಿ. 13+10. ರಸ್ತೆ ಎಲ್ಲ ಸುಗಮವಾಗಿದೆ, ನಡುವೆ ಸ್ಟ್ರೈಕ್ ಅದು ಇದು ಆಕ್ಸಿಡೆಂಟ್ ಎಲ್ಲ ಬ್ಲಾಕ್ ಎಲ್ಲ ಹೆಚ್ಚು ಕಡಿಮೆ ಆಗ್ತದೆ. ಸೊ ಮಂಗಳೂರಿಂದ ಹೈದರಾಬಾದ್? ಮಂಗಳೂರಿಂದ ಹೈದರಾಬಾದ್ 16 ಗಂಟೆ, 16. ಓಕೆ. ನಮ್ಗೆ ಚೆನ್ನೈ ಹತ್ರ, ಹೈದರಾಬಾದ್ ದೂರ. ಹೌದು, ಹೈದರಾಬಾದ್ ದೂರ. ಮಂಗಳೂರಿಂದ ಮುಂಬೈ? ಮಂಗಳೂರಿಂದ ಮುಂಬೈ ಈಗ ಒಂದು 16 ಗಂಟೆ. ಈಗ ಹೌದಾ? ಕಡಿಮೆ ಆಗಿದೆ. 16 ಗಂಟೆ. ಓಕೆ. ಈ ನೀವೊಂದು ಡ್ರೈವಿಂಗ್ ನಲ್ಲಿ ಹೋಗುವಾಗ ಪ್ಯಾಸೆಂಜರ್ ಒಟ್ಟಿಗೆ ಮಾತನಾಡ್ಲಿಕ್ಕಿಲ್ಲ? ಇಲ್ಲ. ಅದು KSRT ಬಸ್ ನಲ್ಲಿ ಟಿವಿ ಇಲ್ಲ, ಆಡಿಯೋ ಇಲ್ಲ, ಮುಂಚೆ ಇತ್ತು ಟಿವಿ, ಈಗ ತೆಗೆದಿದ್ದಾರೆ. ಸೊ ಬೋರ್ ಆಗುದಿಲ್ಲ? ರಾತ್ರಿ ಕಣ್ಣು ಕೂರ್ತದೆ ಕೆಲವೊಮ್ಮೆ, ಯಾಕಂದ್ರೆ ಎಂತ ನಿದ್ದೆ ಬಿಡುವವನಿಗೂ ಕೂಡ ರಾತ್ರಿ 1ರಿಂದ 3 ಗಂಟೆ ಒಳಗೆ ಸ್ವಲ್ಪ ಕಣ್ಣು ಕೂರ್ತದೆ. ಹೀಗೆ ಆದದ್ದುಂಟು? ಎಲ್ಲಿ ಉಂಟು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪ ನಿಲ್ಲಿಸಿ, ಸ್ವಲ್ಪ ಸ್ವಲ್ಪ ಬಸ್ಸಿನ ಹತ್ರ ಸ್ವಲ್ಪ ಓಡಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ. ಹತ್ತಿರದ ಪಕ್ಕದಲ್ಲಿ ಎಲ್ಲ ಟೀ ಬೇಕಾದ್ರೆ ನಿಲ್ಸಿ, ಎಲ್ಲ ಮುಖ ಎಲ್ಲ ತೊಳೆದು ಟೀ ಕುಡಿತೀವಿ, ಆವಾಗ ರಿಫ್ರೆಶ್ ಆಗ್ತೀವಿ ಒಂದ್ಸಾರಿ. ಹೌದು, ಆಗ್ತದೆ. ಅದು ಸರಿ. ನೀವು ಹೇಳಿದ್ರಿ ಚಾದ ವಿಷಯ ತಗೊಂಡ್ರಿ. ಸಾಮಾನ್ಯವಾಗಿ ಡ್ರೈವರ್ಗಳು ಹಲ್ಲು ಬಿಡುವುದಿಲ್ಲ. ಯಾಕೆ ಹಲ್ಲು ಬಿಡುವುದಿಲ್ಲ ಅಂತ ಹೇಳಿದ್ರೆ, ರಾತ್ರಿ ನಿದ್ದೆ ಬಿಡ್ಲಿಕ್ಕೆ ಅಂತೇಳಿ ಜಾರ್ದ ಗುಡ್ಕ ಅದೆಲ್ಲ ಹಾಕ್ಕೊಳ್ತಾರೆ. ಸೊ ನಿಮ್ಮನ್ನು ನೋಡುವಾಗ ನೀವು ಹಲ್ಲು ಬಿಡ್ತೀರಿ? ಇಲ್ಲ, ನಮ್ಗೆ ಅದು ಅಭ್ಯಾಸ ಇಲ್ಲ. ನಾವು ಅದು ಇಷ್ಟರವರೆಗೆ ಹಾಕಿ ಗೊತ್ತಿಲ್ಲ, ತಿಂದು ಗೊತ್ತಿಲ್ಲ, ನಮ್ಗೆ ತಿಂದವ್ರು ನೋಡಿದ್ರು ಆಗುದಿಲ್ಲ. ಯಾಕಂದ್ರೆ ಆ ಜರ್ದ ಗುಡ್ಕ ನೀವು ಹೇಳೋದು ವಸ್ತು ತಿಂತಾರೆ, ತಿಂದು ನುಂಗುದಿಲ್ಲ, ಅದು ಹೊರಗೆ ಉಗುಳ್ತಾರೆ. ಓಲೋದಲ್ಲಿ ಎಲ್ಲಿ ಉಗುಳುದು? ಅದೇ ಓಲೋದು ಎಲ್ಲಿ ಉಗುಳುದು. ಅದಕ್ಕೆ ನಾವು ಅವ್ರಿಗೆ ಹೇಳುದು, ಅದನ್ನ ತಿಂದ್ಮೇಲೆ ನೀವು ಉಗುಳುದು ಯಾಕೆ ಅಂತ. ನುಂಗ್ಬೇಕು. ಉಗುಳ್ಬಾರ್ದು, ಹೊರಗಡೆ ಉಗುಳ್ಬಾರ್ದು. ಸ್ವಚ್ಛ ಭಾರತ್. ನಮ್ಗೆ ಅದಾಗುದಿಲ್ಲ. ಈಗ
ನಿಮ್ಮ ಒಂದು ಮೈಂಡ್ ಸೆಟ್ ಅಂತ ಇರುತ್ತೆ, ಹ್ಮ್. ನಿಮ್ಮ ಪಾರ್ಟ್ನರದ್ದು ಒಂದು ಮೈಂಡ್ ಸೆಟ್ ಬೇರೆ ಇರುತ್ತೆ. ಹ್ಮ್. ಸೊ ನೀವು ಇಷ್ಟಪಟ್ಟಂಥ ಅಥವಾ ಮೆಚ್ಚಿಕೊಳ್ಳುವಂಥದ್ದೇ ಒಬ್ಬ ನಿಮ್ಮ ಒಡನಾಡಿ ನಿಮ್ಮ ಸೆಕೆಂಡ್ ಡ್ರೈವರ್ ಆಗಿ ಬರುವುದಿಲ್ಲ. ಹ್ಮ್. ಆವಾಗ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ? ಇವಾಗ ಅದಕ್ಕೆ ಬೇರೆ ಇದು ಬಂದಿದೆ, ರೂಲ್ಸ್ ಬಂದಿದೆ. ಅಂದರೆ ವರ್ಷಕ್ಕೊಂದ್ಸರಿ ನಮ್ಮಲ್ಲಿ ರೂಟ್ ರೊಟೇಷನ್ ಅಂತ ಮಾಡ್ತಾರೆ ಇವಾಗ. ಮುಂಚೆ ಆ ಥರ ಇರಲಿಲ್ಲ. ಇದೆಲ್ಲ ಇವಾಗ ಹೇಳ್ತೀರಿ ಅಂದ್ರೆ ನೀವು ರೇಟ್ ಈ ಥರ ಬಂದಿದೆ. ಸಾಧಾರಣ ಒಂದು 8-10 ವರ್ಷದಿಂದ ಬಂದಿದೆ. ಮುಂಚೆ ಬಂದಾಗ ನಾವು ಸಾಧಾರಣ ಅವರೊಟ್ಟಿಗೆ ನಾವು ಅಡ್ಜಸ್ಟ್ ಆಗಿ ಹೋಗಬೇಕು. ಹೌದು, ಅವ್ರು ಸ್ವಲ್ಪ ಸೀನಿಯರ್ ಆಗಲಿ ಜೂನಿಯರ್ ಆಗಲಿ, ಜೂನಿಯರ್ ಇದ್ರು ನಾವು ಅವ್ರ ಕಣ್ಣು ತೋರಿಸಿ ನಾವು ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡಿ ಹೋಗ್ಬೇಕು. ಆವಾಗ ನಾವು ತಾಳ್ಮೆ ಬೇಕು ನಮಗೆ. ಆ ತಾಳ್ಮೆ ಇದ್ದರೆ ಆರಾಮಾಗಿ ನಾವು ಹೋಗಿ ಬರ್ಬೋದು. ಹೌದು. ಈಗ KSRTC ಅಂತ ಹೇಳುವಾಗ ಒಂದು ಸರ್ಕಾರದ ಒಂದು ವಿಭಾಗ. ಓಕೆ, ಈಗ ತುಂಬ ಮಂಗಳೂರಿನಿಂದ ಫ್ಲೈಟ್ ಇದೆ, ಮಂಗಳೂರಿನಿಂದ ಟ್ರೈನ್ ಇದೆ, ನಿಮಗಿಂತ ಕಡಿಮೆ ದರದಲ್ಲಿ ಹೋಗುವಂಥ ನಮ್ಮಲ್ಲಿ ವ್ಯವಸ್ಥೆಗಳಿವೆ. ಆದರೂ ಕೂಡ ಜನರು ಮಂಗಳೂರು ಮತ್ತು ಉಡುಪಿಯವರು, ಕುಂದಾಪುರದವರು ಬೊಂಬಾಯಿಗೆ ಅಂತ ಇಟ್ಕೊಳ್ಳುವ ಅಥವಾ ಎಲ್ಲಿ ಹೋದ್ರು ಬಸ್ಸನ್ನೇ ಪ್ರಿಫರ್ ಮಾಡ್ತಾರೆ. ಈಗ ಖಾಸಗಿ ಬಸ್ಸುಗಳು ತುಂಬ ಇವೆ, ಅವರ ಕಾಂಪಿಟೇಷನ್ ತುಂಬ ಇದೆ. ನೀವು ಎಷ್ಟು ಗಂಟೆಗೂ ಗಾಡಿ ಬಿಡಿ, ನೀವು ಈಗ ನಾನು ಶಿರ್ವದವ, ಕರ್ನಾಲ್ದವ, ನಮ್ಮ ಆಚೆಯಿಂದ 2-2ವರೆಗೆ ಗಾಡಿ ಬಿಡ್ತಾರೆ. ಅದು ಬೆಳಿಗ್ಗೆ ಮುಟ್ಟುವುದು 5-5ವರೆಗೇನೆ. ಓಕೆ, ನಾನು KSRTCಗೆ ಬಂದರೆ ಬೆಳಿಗ್ಗೆ ರಾತ್ರಿ 10ವರೆಗೆ ಹತ್ತುತ್ತೇನೆ, ಅದು 5ವರೆಗೆ ಮುಟ್ತದೆ. ಕುಂದಾಪುರಕ್ಕೆ ಬಂದರೆ ಅದು ಬೇರೆ 11-12 ಗಂಟೆಗೆ ಬಿಡುವುದು ಅಂತ ಗಾಡಿ ಉಂಟು, ಅದು ಬೆಳಿಗ್ಗೆ 6 ಗಂಟೆಗೆ ಮುಟ್ತದೆ. ಇದು ಮುಟ್ಟುವುದು ಒಮ್ಮೆಲೆ ಹೇಗೆ ಅದು ಈಗ ನಾವೇನು ಮಾಡ್ತೀವಿ, ನಾನು ನನ್ನ ಚಾಲಕನ ಒಂದು ನೋಡಿದರೆ ಒಬ್ಬೊಬ್ರು ದಾರಿಯಲ್ಲಿ ಹೆಚ್ಚು ಕಮ್ಮಿ ಟೈಮ್ ಲೇಟ್ ಮಾಡ್ತಾರೆ. ಹೋಟ್ಲಲ್ಲಿ ಅಲ್ಲೆಲ್ಲಿ ನಿಲ್ಲಿಸ್ತಾರೆ, ಚಹಾ ಕುಡಿಯಾಗ 1-2 ಸಲ ನಿಲ್ಲಿಸ್ತಾರೆ. ನಮ್ಮಲ್ಲಿ ನಾವು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ನಮಗೆ ಇಂಥ ಟೈಮಿಗೆ ಮುಟ್ಬೇಕಂತ ಒಂದು ಏಮ್ ಇರ್ತದೆ ನಮ್ಗೆ. ಇಷ್ಟೊತ್ತಿಗೆ ಬಿಟ್ಟಿದ್ದೀವಿ, ಇಷ್ಟೊತ್ತಿಗೆ ಮುಟ್ಟಬೇಕು ಅಂತ. ಅದಷ್ಟು ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದೇ ಹೋಗ್ತೀವಿ ಎಲ್ಲೇ ಅದು ಹೆಚ್ಚಾಗಿ. ಒಂದು ಸರಿ ಬಸ್ ಫುಲ್ಲಾಗಿ ಪ್ಯಾಸೆಂಜರ್ಗಳು ಫುಲ್ ಆದಮೇಲೆ ಮತ್ತೆ ಇಲ್ಲಿ ಹತ್ತಲಿಕ್ಕಿಲ್ಲ ನಮಗೆ. ಸ್ಪೆಷಲಿ ಬಾಂಬೆ ಹೋಗುವಾಗ ಹತ್ತಿಸ್ಲಿಕ್ಕೆ ಅಂದರೆ ಸೀಟ್ ಖಾಲಿ ಹತ್ತಿಸ್ಬೋದು. ಕೆಲವು ಕಡೆ ಈಗ ಬೆಂಗಳೂರು ರೂಟಲ್ಲಿ, ಬೆಂಗಳೂರು ರೂಟು ಉದಾಹರಣೆ ಹೇಳೋದಿದ್ರೆ, ನೀವು ಕುಂದಾಪುರ ಬೆಂಗಳೂರು ಬಿಟ್ಟರೆ ಉಡುಪಿ ಬರಬೇಕು, ಉಡುಪಿಯಿಂದ ಮಂಗಳೂರು ಬರಬೇಕು, ಮಂಗಳೂರಿಂದ BC ರೋಡ್, BC ರೋಡ್ ಉಪ್ಪಿನಂಗಡಿ, ಅಲ್ಲಿಂದ ಸಕಲೇಶ್ಪುರ, ಹಾಸನ, ಚನ್ನರಾಯಪಟ್ಟಣ ಎಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಜನ ಇಳಿಸುವಲ್ಲಿ ಇಳಿಸ್ತಾರೆ, ಹತ್ತಿಸುವಲ್ಲಿ ಹತ್ತಿಸ್ತಾರೆ. ಅದು ಮಾಡಲೇಬೇಕು. ಆ ಟೈಮಲ್ಲಿ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗ್ತದೆ. ಹೌದು. ಓಕೆ, ಇನ್ನೊಂದು ನಾನು ನೋಡಿದೆ, ನಿಮ್ಮಲ್ಲಿ ಒಂದು ವೈರತ್ಯ ಇರುತ್ತೆ. ಒಂದು ಗಾರ್ಮೆಂಟ್ದ ಗಾಡಿ, ಒಂದು KSRTC ಗಾಡಿ ಅಂತ ಹೇಳಿ. ನಮ್ಮ ಪ್ರೈವೇಟ್ ಮಂಗಳೂರು ಉಡುಪಿಯಲ್ಲಿ ಪ್ರೈವೇಟ್ ಬಸ್ಗಳ ಭರಾಟೆ ಎಲ್ಲ ಜೋರು. ಎಷ್ಟು ಜೋರು ಅಂತ ಹೇಳಿದ್ರೆ ಹೈಕೋರ್ಟ್ನ ಜಡ್ಜ್ ಕೂಡ ಹೇಳ್ತಾರೆ, ನೀವು ಬಸ್ಸಿನಲ್ಲಿ ನೋಡಿದಿರಾ, ಬಸ್ಸಿನ ಡ್ರೈವರ್ ಮಾತಾಡೋದು ನೋಡಿದಿರಾ ಅಂತ ಹೇಳಿ. ಸೊ ಅವ್ರ ನಡುವೆ ಏನಾದ್ರು ಕಾಂಪಿಟೇಷನ್ ಆದದಿದೆಯಾ? ನೀವು ಎಲ್ಲರ ಒಂದು ಹೃದಯವನ್ನು ಗೆದ್ದುಕೊಂಡಿದ್ದೀರಿ, ಇದು ಹೇಗೆ ಸಾಧ್ಯವಾಯಿತು? ನಾವು ಎಲ್ಲರ ಹತ್ರ ಒಡನಾಟ ಚೆನ್ನಾಗಿತ್ತು. ನಾವು ಪ್ರೈವೇಟ್ನವ್ರು, ನಮಗೆ ಪ್ರೈವೇಟ್ನವ್ರು ಬೇರೆ ನಾವು ಬೇರೆ ಅಂತ ಇರಲಿಲ್ಲ. ಎಲ್ಲಿ ಸಿಕ್ಕಿದ್ರು ಹೋಟ್ಲಲ್ಲಿ ಸಿಕ್ಕಲಿ, ಬೇರೆ ಕಡೆ ಪಾರ್ಕಿಂಗಲ್ಲಿ ಸಿಕ್ಕಲಿ, ನಾವು ಹೋಗಿ ಹಲೋ ಅಂತ ಮಾತಾಡ್ಸ್ತಿದ್ವಿ, ಕೇಳ್ತಿದ್ವಿ, ಹೇಗೆ ಬಂದ್ರಿ, ಒಳ್ಳೇದಾಯ್ತಾ, ಎಲ್ಲ ದಾರಿಯಲ್ಲಿ ಮಧ್ಯೆ ಇರ್ತದೆ. ಈಗ ನಮಗೂ ಅವ್ರು ಕೆಲವು ಸರಿ ಹೆಲ್ಪ್ ಮಾಡ್ತಾರೆ. ಒಂದ್ಸರಿ ನಮ್ಮ ಟೈರ್ ಪಂಚರ್ ಆಗುತ್ತೆ ಅಥವಾ ಅವ್ರದ್ದು ಏನಾಗುತ್ತೆ, ನಾವು ನಿಲ್ಲಿಸಿ ಕೇಳಿ ಹೋಗ್ತೀವಿ. ಅದು ನಮಗೆ ಅವ್ರದ್ದೊಂದು ಇದು ವೃತ್ತಿ ಬಾಂಧವರು. ಹೌದು, ಹಾಗೆ ನಾವು ಪ್ರೈವೇಟ್ ಹಾಗೆ ಅಂತ ನಾವೇನು ಇಲ್ಲ ಹಾಗೇನಿಲ್ಲ. ಅನುಭವ ಆಗಿದೆ ನಮ್ಗೆ. ಯಾಕಂದ್ರೆ ಒಂದ್ಸರಿ ಟೈರ್ ಪಂಚರ್ದಾಗ ನಮ್ಮ ಹತ್ರ ವೀಲ್ ತೆಗಿಲಿಕ್ಕೆ ಆಗಿಲ್ಲ. ನಮ್ಮಲ್ಲಿ ಮಿಷಿನಲ್ಲಿ ವೀಲ್ ಟೈಟ್ ಮಾಡ್ತೀವಿ, ಏನು ಮಾಡಿ ತೆಗಿಯೋಕೆ. ಲಾಸ್ಟಿಗೆ ಪ್ರೈವೇಟ್ನವ್ರು ಬಂದು ವೀಲ್ ಬಿಚ್ಚಿ ಕೊಟ್ಟು ಹೋಗಿದ್ದಾರೆ ನಮಗೆ. ಹೌದು. ನೀವು ಒಳ್ಳೆ ಬಾಂಧವ್ಯ ಮಾಡಿದ್ದರಿಂದ ಇದೆಲ್ಲ ಸಾಧ್ಯ. ಹೌದು. ಓಕೆ, ನಡುವೆ ಕಂಡಲಘಾಟ್ನಲ್ಲಿ ಒಂದು ಕಾಲದಲ್ಲಿ ಹೀಗಿತ್ತು, ಅಲ್ಲಿ ಡಾಕುಗಳಿದ್ದಾರೆ ಅಂತೇಳಿ, ಅಥವಾ ನಡುವೆ ಇದು ಅಪಹರಣ ಮಾಡುವಂಥದ್ದು ಇದೆ. ನೀವು ಬಸ್ನಲ್ಲಿ ಬಾಂಬೆಯಿಂದ ಬರುವವರು ಅಂತ ಹೇಳಿದ್ರು ತುಂಬ ಹಣ ಎಲ್ಲ ಇಟ್ಕೊಂಡು ಬರುವ. ಯಾಕಂದರೆ ಉಡುಪಿಯವರೆಲ್ಲ ಇರುವುದು ನಮ್ಮಲ್ಲಿ, ಉಡುಪಿ ಹೋಟೆಲ್ಸ್ಗಳು, ಬೀಡದ ಅಂಗಡಿ ಅದೆಲ್ಲ ಇಟ್ಕೊಂಡು. ಸೊ ಹೀಗೆ ಎಲ್ಲಿಯಾದರೂ ಹೊರಗಿನವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಇಂಥದ್ದೆಲ್ಲ ಘಟನೆ ಎಲ್ಲಿಯಾದರೂ ನಡೆದ? ಚೆನ್ನೈಯಲ್ಲಿ, ಹೈದರಾಬಾದ್ನಲ್ಲಿ, ಆ ಥರ ಎಲ್ಲೂ ಆಗಿಲ್ಲ. ನಮ್ಮ ಬಸ್ಸಿಗೆ ಎಲ್ಲೂ ಆಗಿಲ್ಲ, ಆ ಥರ ಎಲ್ಲೂ ಆಗಿಲ್ಲ. ಟ್ರಕ್ಕಲ್ಲಿ ಹೋಗ್ಬೇಕಾದ್ರೆ ಅನುಭವ ಆಗಿದೆ ನಮಗೆ. ನಾನು ಟ್ರಕ್ಕಲ್ಲಿ ಹೋಗ್ಬೇಕಾದ್ರೆ, ನಾನು ಕ್ಲೀನ್ ಇರಬೇಕಾದ್ರೆ ಆ ಘಾಟ್ ಸೆಕ್ಷನಲ್ಲಿ ಹತ್ತುವಾಗ ಟಾರ್ಪಲ್ ಹತ್ರೆಲ್ಲ ಕದೀತಾರೆ, ಗೋಣಿ ಎಲ್ಲ ಕದೀತಾರೆ ಅಂತ ನಮಗೆ ಡ್ರೈವರ್ ಟ್ರಾಪಲ್ ಮೇಲೆ ಕೂರಿಸ್ತಿದ್ದ ರಾತ್ರಿ. ಆ ಘಾಟ್ ಹತ್ತುವರೆಗೆ ಮಾತ್ರ, ಕೆಳಗಿಂದ ಘಾಟ್ ಹತ್ತಿ ಮೇಲೆವರೆಗೂ ನಾನು ಒಂದು ಕೋಲ್ ದೊಣ್ಣೆ ತೊಗೊಂಡು ಹಿಂದ್ಗಡೆ ಕೂರಬೇಕು. ಹಾಗೆ ಆಗಿತ್ತು? ನಮಗೆ ಆಗಿಲ್ಲ, ಆದರೆ ಬೇರೆ ಗಾಡಿದು ಆಗಿದೆ. ಹೌದು, ಆಗಿದೆ. ಒಂದ್ಸರಿ ಒಂದು ರೂಟಲ್ಲಿ ಆಗಿದೆ. ನಾವು ಶಿಕಾರಿಪುರದಿಂದ ಒಂದು ಆಲೂಗಡ್ಡೆ ಬಟಾಟೆ ಲೋಡ್ ಆಗಿತ್ತು. ಡ್ರೈವರ್ ಆವಾಗ ನಾನು ಕ್ಲೀನರ್, ಡ್ರೈವರ್ ಏನು ನಿದ್ದೆ ಬರುತ್ತಂತ ಎಲ್ಲ ಇಟ್ಟು ಮಲಗಿದ. ಶಿಕಾರಿಪುರ, ಶಿರಾಳಕೊಪ್ಪ ಎಲ್ಲ ಒಳಗಿನ ರೂಟಲ್ಲಿ. ನಾವು ಬೆಳಿಗ್ಗೆ ನೋಡಬೇಕಾದ್ರೆ ಹಿಂದ್ಗಡೆ ಟಾರ್ಪಲ್ ಬಿಚ್ಚಿ ಎಲ್ಲ ಸುಮಾರು
ಗೋಣಿ ಹೋಗಿದೆ, ತೆಗೆದಿದ್ದಾರೆ. ಹೋಗಿದೆ. ಅದು ನಮ್ಮ ಎಸ್. ಈಗ 34 ವರ್ಷಗಳ ಸುದೀರ್ಘವಾದಂಥ ನಿಮ್ಮ ಡ್ರೈವಿಂಗ್ ಇದು. ಸೊ ಎಲ್ಲಿಯಾದರೂ KSRTCಯಲ್ಲಿ ಇಂಥವ್ರು ಬೇಕು ಅಂತ ಹೇಳುವಾಗ ನೀವು ಬೇರೆಯವರಿಗೆ ಆದರೂ ಗೈಡ್ ಮಾಡಿದ್ರೆ? ಖಂಡಿತ ಮಾಡಿದ್ದೀನಿ, ಖಂಡಿತ ತುಂಬ ಜನಕ್ಕೆ ಮಾಡಿದ್ದೀನಿ. ಹೌದು, ಈಗ ಇಂಥ ಕಡೆ ಕಾಲ್ ಫಾರ್ ಆಗಿದ್ವಿ, ಎಲ್ಲ ಬೇರೆ ಕಡೆ ಎಲ್ಲಿ ಬೇಕಾದ್ರೆ ಆಗಲಿ, ಬೇರೆ ಈಗ ಹುಬ್ಳಿಗಾಗಲಿ, ಬೆಳಗಾಮಲ್ಲಾಗಲಿ, ಬೆಂಗಳೂರಲ್ಲಾಗಲಿ, ಮಂಗಳೂರಲ್ಲಿ ನಾವು ಬೇರೆ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿದ್ದೀವಿ, ನೋಡಿ ಕಾಲ್ ಫಾರ್ ಆಗಿದೆ, ಡ್ರೈವರ್ ಕೆಲಸ, ಕಂಡಕ್ಟರ್ ಕೆಲಸ ಕಾಲ್ ಫಾರ್ ಆಗಿದೆ, ನೀವು ಇಂಥ ಕಡೆ ಅಪ್ಲಿಕೇಶನ್ ಆಗಿದೆ ಹೇಳಿದ್ವಿ. ನಮಗೆ ಅವರು ಕೇಳಿದ್ದುಂಟು, ನಿಮ್ಮಲ್ಲಿ ಕಾಲ್ ಫಾರ್ ಆದರೆ ನಮಗೆ ಒಂದು ಕೊಡಿ ಹೇಳಿ ಅಂತ. ಆ ಟೈಮಲ್ಲಿ ಅವ್ರ ನಂಬರ್ ಇಟ್ಕೊಂಡು ನಾವು ಹೇಳಿದ್ದೀವಿ. ಹೌದು. ಓಕೆ, ಒಂದು ಪ್ರೈವೇಟ್ ಬಸ್ಸಿನಲ್ಲಿ ಚಾಲಕನಾಗಿ ಇರುವಂಥ ವ್ಯಕ್ತಿಗೆ KSRTCಗೆ ತಂದದ್ದುಂಟ ನೀವು? ಉಂಟು, ಹೌದೌದು, ಉಂಟು. ಸೊ ಇದು ನಮ್ಮವರಿಗೆ ನನ್ನ ಮುಂದೆ ಏನಿಲ್ಲ, ಯಾರು ಸೂಕ್ತ ವ್ಯಕ್ತಿ ಹೋಗಿ ಹೀಗೆ ಸಂದರ್ಶನ ಕೊಡಿ, ನೀವು ಟ್ರಯಲ್ ಕೊಡಿ, ಅಪ್ಲಿಕೇಶನ್ ಆಗಿ ನಿಮ್ಮ ಸಿಸ್ಟಮೆಟಿಕ್ ಆ ಥರ ಹೇಳಿ. 34 ವರ್ಷಗಳಲ್ಲಿ ಎಲ್ಲಿಯಾದರೂ ಅಪಘಾತ? ಸಣ್ಣ ಪುಟ್ಟ ಅಪಘಾತಗಳು ಆಗಿದಾವೆ, ಆಗಿಲ್ಲ ಅಂತ ಏನಲ್ಲ, ಆಗಿದಾವೆ, ಆಗ್ಲೇ ಆಗ್ತವೆ. ಅದು ಮೇಜರ್ ಏನಾಗಿಲ್ಲ, ಮೇಜರ್ ಅಂತದ್ದು ಏನಾಗಿಲ್ಲ. ಇಲ್ಲ. ಬಸ್ಸಿನೊಳಗೆ ಡೆಲಿವರಿ ಆಗಿದೆ? ಇಲ್ಲ, ಬಸ್ಸಿನ ಡೆಲಿವರಿ ಆಗಿಲ್ಲ, ಬಸ್ಸಿನೊಳಗೆ ಡೆತ್ ಆಗಿದೆ ಅಂತ. ಹೇಗೆ? ಮಲ್ಗಿ ಆಕ್ಚುಲಿ ಬಾಂಬೆಯಿಂದ ಬರಬೇಕಾದ್ರೆ ಏಜ್ಡ್ ಪರ್ಸನ್, ಮಿಡಲ್ ಸಾಧಾರಣ ಒಂದು 55-60 ಒಳಗೆ, ಸಾಧಾರಣ ಒಂದು 55. ನಾವು ಊರಿಗೆಲ್ಲ ಕುಮಟದಲ್ಲಿ ಇಳಿಬೇಕಿತ್ತು. ಜನ ಎಲ್ಲ ಲೆಕ್ಕ ಮಾಡಿದ್ದಾರೆ, ಕಂಡಕ್ಟ್ರು ಅಲ್ಲೇ ಅವರ ಮತ್ತು ಹತ್ಕೊಂಡಿದ್ದಾರೆ. ಅವರು ಕಂಡಕ್ಟರ್ ಏನು ಹೇಳಿಸಿದ್ದಾರೆ, ರಾತ್ರಿ ನಿದ್ದೆ ಕಂಡಲ್ಲಿ ಅಲ್ವಾ, ಅವರೇ ಇರಬೇಕಂತ ಲೆಕ್ಕ ಸರಿಯಾಗಿ ಸುಮ್ಮನೆ ಇದ್ರು. ಇವರು ಶಿರ್ವ ಬಂದು ನೋಡುವಾಗ ಶಿರ್ವದಲ್ಲಿ ಪಾರ್ಟಿ ಎಳ್ಳೇ ಇಲ್ಲ, ಪಾರ್ಟಿ ಡೆತ್. ಹೌದೌದು. ಅದರಿಂದ ಏನು ಸಮಸ್ಯೆ ಆಯ್ತಾ? ಇಲ್ಲ, ಏನಾಗಿಲ್ಲ. ಅದೆಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಲಿಯರೆನ್ಸ್ ಮಾಡಿ ಎಲ್ಲ ಹೋಗಿದೆ. ಈಗ ನೀವು ನಿಲ್ಗಡೆ ಮಾಡುವಂಥದ್ದು ರಾತ್ರಿ 1:30-2 ಗಂಟೆ ಒಂದು ಕಡೆಯಲ್ಲಿ ನಿಲ್ಗಡೆ ಮಾಡ್ತೀರಿ, ನಿಮಗೆ ವಾಶ್ರೂಮ್ಗೆ ಹೋಗಬೇಕು, ಮಾಡಬೇಕು. ಈ ಓಲ್ವೋ ಬಸ್ಸುಗಳು ಒಂದೇ ಕಲರ್ ಅನ್ನೋದು ಇರುತ್ತೆ. ನಾನು ಈ ಬಸ್ಸನ್ನು ಹತ್ತಬೇಕಿತ್ತು, ನಾನು ಬಿ ಬಸ್ಸನ್ನು ಹತ್ತಿದ್ದೇನೆ, ಮತ್ತೆ ನೋಡೋ ಗೊತ್ತಾಗುತ್ತೆ ಇದು ಎಲ್ಲಿಗೋ ಹೋಗ್ತಾ ಉಂಟು, ಇದು ನಮ್ಮ ಲಗೇಜ್ಗಳು ಎಲ್ಲಿಯೋ ಉಂಟು ಅಂತೇಳಿ. ಹೀಗೆ ಆದದ್ದು ಉಂಟು ಪ್ಯಾಸೆಂಜರ್ಗಳು? ಹೌದು, ಪ್ಯಾಸೆಂಜರ್ಗಳು. ಹೌದು, ಆ ಥರ ಆಗಿದ್ದು ಉಂಟು, ಇಲ್ಲ ಅಂತಲ್ಲ. ಆ ಟೈಮಲ್ಲಿ ನಮ್ಮದೇ ಬಸ್ಗಳಾದರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ನಾವು ಕಾಂಟ್ಯಾಕ್ಟ್ ಆಗಿ ಹೇಳ್ತೀವಿ. ಅಥವಾ ಹೆಚ್ಚಾಗಿ ಆ ಕೆಲಸ ಎಲ್ಲ ಕಂಡಕ್ಟ್ರಿಗೆ ಬರುತ್ತೆ, ಸೀಟ್ ಲೆಕ್ಕ ಮಾಡೋದು, ಜನ ನೋಡೋದು, ಲಗೇಜ್ಗಳು ನೋಡೋದು. ನಮಗೆ ಏನಿದ್ರು ಬಸ್ಸಿಂದ ಜಾಗಕ್ಕೆ ನಾವು ನೋಡ್ಕೋಬೇಕು. ಹೌದು. ಈಗ ಪ್ರೈವೇಟ್ ಬಸ್ನವರು ಅವ್ರದ್ದು ಲಗೇಜ್ ಎಲ್ಲ ಹಿಡ್ಕೊಂಡು ಹೋಗುವಾಗ ಅವರು ಸ್ವಲ್ಪ ಕಿಸೆಗೆ ಮಾಡ್ತಾರೆ ಲಗೇಜ್, ಅದು ದನಿಗೆ ಗೊತ್ತಾಗಿರುವುದಿಲ್ಲ, ಅದು ಅವರದ್ದು. ಹೌದು. ನಿಮ್ಗೆ ಏನಾದ್ರು ಮಾಡ್ಲಿಕ್ಕೆ ಉಂಟು? ಹಾಗೆ ನಮ್ಗೆ ಆ ಥರ ಮಾಡ್ಲಿಕ್ಕಿಲ್ಲ, ನಮ್ಮ ಸಂಸ್ಥೆಯಲ್ಲಿ ಆ ಥರ ಮಾಡ್ಲಿಕ್ಕಿಲ್ಲ. ನಮ್ಮಲ್ಲಿ ಏನಿದ್ರು ಡಿಪಾರ್ಟ್ಮೆಂಟ್ ಥ್ರೂ ಟಿಕೆಟ್ ತಗೊಂಡೋಗ್ಬೇಕು, ಲಗೇಜ್ ಹಾಕುವಂಥದ್ದು ಇರುತ್ತೆ, ಅದಕ್ಕೆ ಲಗೇಜ್ ಚೀಟಿ ಕೊಡಬೇಕು ನಾವು. ಹೌದು. ಪ್ರೈವೇಟ್ ಈಗ ನಡುವೆ ಒಂದು ಪ್ರೈವೇಟಲ್ಲಿ ಮಾಡ್ತಾರೆ, ಪ್ರೈವೇಟಲ್ಲಿ ಮಾಡ್ಬೋದು, ಅವರಿಗೆ ಅವ್ರ ಖರ್ಚಿಗೆ ಅವ್ರು ಮಾಡ್ಕೊಳ್ತಾರೆ. ಅಲ್ಲ, ನೀವು ಈಗ ಕರ್ನಾಟಕ ಗಡಿ ದಾಟಿದ ಮೇಲೆ ನಿಮ್ಮ ಬಸ್ಸಿಗೆ ನೀವೇ ಸುಲ್ತಾನ್. ಎಲ್ಲ ಆದ್ರೂ ಏನು ಮಾಡೋಕ್ಕಾಗೋದಿಲ್ಲ. ನಮ್ಗೆ ಎಲ್ಲೂ ನಮ್ದು ಲೈನಲ್ಲಿ ಚೆಕಿಂಗ್ ಇರ್ತದೆ, ಎಲ್ಲಿ ಸಹ ಬರ್ತಾರೆ, ಎಲ್ಲಿ ಸಿಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲಾದ್ರೂ ಆ ಥರ ಮಾಡ್ಕೊಂಡು ಸಿಕ್ಕಾಕೊಂಡ್ರೆ ಮನೆ ಕಳಿಸ್ತಾರೆ. ಹೌದು. ಹೌದು. ಸರಿ, ಈಗ ನೀವು ಹೈದರಾಬಾದಿಗೆ ಹೋದ್ರಿ, ಚೆನ್ನೈಗೆ ಹೋದ್ರಿ, ಮಹಾರಾಷ್ಟ್ರಕ್ಕೆ ಹೋದ್ರಿ, ಮರಾಠಿ, ತೆಲುಗು ಮತ್ತು ತಮಿಳು ಹೌದು ಏನಾದರೂ ಬರುತ್ತಾ? ಸ್ವಲ್ಪ ಬರುತ್ತೆ. ಹೌದು. ಇದು ಆಂಧ್ರ ತೆಲುಗಿನಲ್ಲಿ ಹೇಗೆ ಹೇಳುವಂಥದ್ದು, ಬೇಗ ಬೇಗ ಹತ್ತಿ ಹೋಗುವ ಅಂತ ಹೇಳಿ? ಹೆಚ್ಚಾಗಿ ಬಂದಿಲ್ಲ ಅಂದ್ರೆ ಹಿಂದಿಯಲ್ಲಾದ್ರೂ ಹೇಳ್ತೀವಿ, ಯಾಕಂದ್ರೆ ನಾರ್ಮಲ್ ಬರ್ತದೆ. ನಾನು ಹೇಳೋದು ಮರಾಠಿ, ಇಲ್ಲದ್ರೆ ತೆಲುಗು, ಇಲ್ಲದ್ರೆ ತಮಿಳು. ಎನ್ನಾಚಿ ತಮಿಳು ಅಲ್ಲ, ಅಣ್ಣಾಚಿ ತಂಬಿ. ಸೊ ಹೀಗೆ ಪ್ಯಾಸೆಂಜರ್ಸ್ಗಳು ನಿಮ್ಮ ಬಸ್ಸಿನಲ್ಲಿ ಬಂದು, ನೀವು ಯಾವ ಬಸ್ಸಿನಲ್ಲಿ ಇದ್ದೀರಿ ಈ ಸಂದರ್ಭದಲ್ಲಿ, ಅದೇ ಬಸ್ನಲ್ಲಿ ಟಿಕೆಟ್ ಮಾಡ್ತೇನೆ ಅಂತ ಹೇಳಿದುಂಟ? ಖಂಡಿತ ತುಂಬ ಸರಿ ಉಂಟು, ತುಂಬ ಸರಿ. ಯಾಕಂದ್ರೆ ನಮಗೆ ಅದೇ ಇತ್ತೀಚಿನ ದಿನಗಳು ನಾನು ಹೇಳೋದಾದ್ರೆ, ನಮಗೆ ಈಗ ರೂಟ್ ಸೆಲೆಕ್ಷನ್ ರೊಟೇಷನ್ ಅಂತ ಉಂಟು ವರ್ಷಕ್ಕೆ ಒಂದು ಸಾರಿ. ಆವಾಗ ನಾವು ರೂಟ್ ಸೆಲೆಕ್ಷನ್ ಮಾಡ್ತೀವಿ, ನನಗೆ ಎಂಥದೇ ರೂಟ್ ಬೇಕಂತ. ಸೀನಿಯಾರಿಟಿ ಮಾಡ್ತಾರೆ. ಆ್ಯಕ್ಚುಲಿ ನನಗೆ ಬಾಂಬೆ ಬೇಕಾದ್ರೆ ಬಾಂಬೆ, ಪೂನಾ ಬೇಕಾದ್ರೆ ಪೂನಾ, ಹೈದರಾಬಾದ್. ಪ್ಲಸ್ ನಮಗೆ ಆಫ್ ಸೆಲೆಕ್ಷನ್ ಮಾಡ್ತೀವಿ, ನಮಗೆ ಇಂಥ ದಿವಸ ಆಫ್ ಬೇಕಂತ, ವೀಕ್ಲಿ ಆಫ್, ಸಂಡೇ, ಮಂಡೇ ಯಾವ್ದು ಬೇಕು ಅದು ಪ್ಯಾಸೆಂಜರ್ಗೆ ಗೊತ್ತಿರ್ತದೆ. ಮಂಡೇ ಇವ್ರದ್ದು, ಸಂಡೇ ಆಫ್, ಮಂಡೇ ಮತ್ತು ಥರ್ಸ್ಡೇ ಇವರೇ ಇರ್ತಾರೆ ಅಂತ. ಆ ದಿವಸ ನೋಡಿ ಬುಕ್ ಮಾಡ್ತೀವಿ, ನೀವು ಇದ್ದೀವಿ ಅಂತ ಬರ್ತಾರೆ ಅಂತಾರೆ. ಹೌದಾ? ಹೌದು. ಹೀಗೆ ಪ್ಯಾಸೆಂಜರ್ ನಿಮ್ಮೊಟ್ಟಿಗೆ ಬಂದು ಫ್ರೆಂಡ್ಸ್ ಆದದ್ದು ಇದ್ದಾರೆ? ತುಂಬ ಜನ ಇದ್ದಾರೆ. ಬೇರೆ ಬೇರೆ ಸಮುದಾಯದವರು? ಹೌದು, ಇದ್ದಾರೆ. ಹೌದು. ಸೊ ಅವರ ಫ್ರೆಂಡ್ಶಿಪ್ ನಿಮಗೆ ಪ್ಲಸ್ ಆಗಿದೆ. ಅವರು ಮತ್ತೊಬ್ಬರಿಗೆ ಹೇಳ್ತಾರೆ, ನೋಡಿ ಇಂಥ ದಿವಸ ಇಂಥ ಬಸ್ಸಲ್ಲಿ ಇಂಥ ಡ್ರೈವರ್ ಇದ್ದಾರೆ, ಮತ್ತೆ ಚೆನ್ನಾಗಿದೆ ಅವ್ರೊಟ್ಟಿಗೆ. ಹಾಗೆ ನಾವು ನಮ್ಮ ರೂಟಿನ ಬಸ್ಸಿನವರಿಗೆ ಒಂದು ಹೆಸರು ಇಡ್ತೇವೆ,
ಸೊ ನಮ್ಮಲ್ಲಿ ಪಿಜ್ಜಣ್ಣ ಅಂತ ಇತ್ತು, ಅಬ್ಬಣ್ಣ ಅಂತ ಇತ್ತು. ನಾವು ಬಸ್ಸಿನ ಡ್ರೈವರ್ಗೆ ಅಣ್ಣ ಅಂತ ಕರಿತೀವಿ. ಅಣ್ಣ ಅಂತ. ಹೌದು. ನಿಮ್ಗೆ ಏನಾದ್ರು ಹೆಸರು ಇತ್ತ? ನೀವು ಜೋಸೆಫ್ ಅಂದ್ರೆ ಕರೀತಿದ್ರ? ಜೋಸೆಫ್ ಅಂತ ಮಚಾಡು ಅಂತ ಕರೀತೀವಿ, ಮಚಾಡು. ಹೆಚ್ಚಾಗಿ ಮಚಾಡು ಅಂತ ಮಚದಮಾಮ. ಕರೀತೀವಿ. ಮಚದ ಅಂತ ಕರೀತೀವಿ, ಎಲ್ಲರೂ ಮಚದ ಅಂತ ಕರೀದು. ಈಗ ಮಚದಮಾಮ ಅಂತಾನೆ ಕರೀತಾರೆ. ಪ್ಲಸ್ ತಲೆಗೂದ್ಲು ಬಿಳಿಯಾಗಿದೆ, ಎಲ್ಲ ವೈಟ್ ಅಂಡ್ ವೈಟ್, ಶೂದಿಂದ ವೈಟ್ ಅಂಡ್ ಹಾಗೆ. ಸರಿ. ನಿಮ್ಮ ಈ ಡ್ರೆಸ್ ಎಲ್ಲ ನೋಡುವಾಗ ಮತ್ತು ಪೈಲಟ್ ಬಸ್ ನಮ್ಮ ವಿಮಾನದ ಪೈಲಟ್ಗಳನ್ನು ನೋಡುವಾಗ ಅವರದ್ದು ಡ್ರೆಸ್ ಎಲ್ಲ ಸಾಮಾನ್ಯವಾಗಿದೆ. ಈಗ KSRTC ಇಂಥವ್ರು ಕೊಟ್ಟಿದ್ದಾರೆ, ನೇಮ್ ಪ್ಲೇಟ್ ಕೊಟ್ಟಿದ್ದಾರೆ, ನಿಮ್ಮ ರ್ಯಾಂಕಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ನಿಮ್ಗೆ ಒಂದು ಕ್ಯಾಪ್ ಕೂಡ ಇದೆ. ಸೊ ನಿಮ್ಗೆ ಒಂದು ಪ್ರೌಡ್ ಫೀಲ್ ಆಗುದಿಲ್ವಾ? ಎಲ್ಲಿಯೂ ಇರುವವನು ನಾನು, ಕ್ಲೀನರ್ ಆಗಿದ್ದವನು ನಾನು, ಪ್ಲಂಬರ್ ಆಗಿದ್ದವನು ನಾನು. ಖಂಡಿತ ಆಗ್ತದೆ. ಖುಷಿ ಉಂಟಾ? ಖುಷಿ ಉಂಟು, ಖಂಡಿತ ಖುಷಿ ಉಂಟು. ಇತ್ತೀಚೆಗೆ ವಿಡಿಯೋ ನೋಡಿ ತುಂಬಾ ಜನ ಹೇಳಿದವರು ಉಂಟು, ನೀವು ಒಳ್ಳೆ ಕ್ಯಾಪ್ಟನ್ ತರ ಕಾಣ್ತೀರಿ ಅಂತ. ಹೌದು. ಬಹುಶಃ ನಿಮ್ಗೆ ಎಲ್ಲಿಯೋ ಒಂದು ಅಳುಕು ಉಂಟಾ, ನೋವು ಉಂಟಾ? ನಾನು ನಿವೃತ್ತಿ ಆದ ಮೇಲೆ ಜನರಿಗೆಲ್ಲ ಗುರುತಾದೆ, ಇದರ ನಡುವೆ ನನ್ನ ಬಗ್ಗೆ ಯಾರು ಏನು ಇದೇ ಮಾಡಲಿಲ್ಲ, ಗುರುತಿಸ್ಲಿಲ್ಲ, ನಾನು ಅದೇನಾದ್ರು ಅಳುಕು ಉಂಟಾ? ಇಲ್ಲ ಸರ್, ಅಂಥದ್ದೇನು ನೋವು ಏನು ಅನುಭವಿಸಿಲ್ಲ ನಾವು. ಇಲ್ಲ. ಸರಿ, ಕೊನೆಯದಾಗಿ ನಿಮ್ಮ ಪತ್ನಿಯ ಬಗ್ಗೆ ಹೇಳಿಲ್ಲ, ಮಕ್ಕಳು ಏನು ಹೇಳಿಲ್ಲ. ಹೌದು. ಈಗ ನಾನು ಮದುವೆ ಆಗಿದ್ದು 1998ರಲ್ಲಿ. ನಮ್ಮ ಪತ್ನಿ ಮೂಡುಬಳ್ಳಿ ಅವರು ಸ್ವಲ್ಪ ವರ್ಷ ಮನೆಯಲ್ಲೇ ಇದ್ದರು. ಆಮೇಲೆ ಅವ್ರದ್ದು TCH ಎಲ್ಲ ಆಗಿತ್ತು. ಅವರು ಉದ್ಯಾವರ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಸ್ಕೂಲಲ್ಲಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸಹ. ಹೌದು, ಈಗ ಸಹ. ನಮಗೆ ಇಬ್ಬರು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡವಳು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ ಮೈಟಲ್ಲಿ ಮಾಡಿದ್ಲು ಅವಳು ಮಂಗಳೂರಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡ್ತಾ ಇದ್ಲು. ಲಾಸ್ಟಿಗೆ ಅವಳಿಗೆ ದುಬೈಗೆ ಒಂದು ಚಾನ್ಸ್ ಸಿಕ್ತು, ದುಬೈಗೆ. ಈಗ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳ ಇದೆ. ಅವರಿಗೆ ಡ್ರೈವಿಂಗ್ ಬರುತ್ತಾ? ಮಾಡ್ತಾರೆ, ಮನೆಯಲ್ಲಿ ಕಾರ್ ಓಡಿಸ್ತಾರೆ ಅವರು. ದುಬೈಯಲ್ಲಿ ಲೈಸೆನ್ಸ್ ಮಾಡಿದ್ದಾರೆ? ಇಲ್ಲ ಮಾಡಿಲ್ಲ, ಇನ್ನು ಮಾಡ್ಬೇಕಷ್ಟೇ. ರೀಸೆಂಟ್ಲಿ ಹೋಗಿದ್ದಷ್ಟೇ. ನೀವು ದುಬೈಗೆ ಹೋಗಿದ್ರಾ? ಇಲ್ಲ, ಹೋಗಿಲ್ಲ ಸರ್. ಕರೀತಿದ್ದಾರೆ ಅವರು? ಕರೀತಾರೆ. ಹೌದಾ? ಸರಿ. ಇನ್ನೊಬ್ರು ಸಣ್ಣವಳು ಮಣಿಪಾಲಲ್ಲಿ ಓದ್ತಾ ಇದ್ದಾಳೆ, PUC ಮುಗಿಸಿ ಪರ್ಫೆಷನ್ BSc ಇನ್ ಕಾರ್ಡಿಯಾಕ್ ಟೆಕ್ನಾಲಜಿ ಓದ್ತಾ ಇದ್ದಾಳೆ. ಹೌದು. ಹಾಗಾದ್ರೆ ನಿಮ್ಮ ಹಾರ್ಟಿನ ಬಗ್ಗೆ ಎಲ್ಲ ಅವರು ನೋಡ್ಕೊಳ್ತಾರೆ? ಹಾರ್ಟ್ ಸರ್ಜರಿ ಆಗಿದೆ ನನಗೆ 2019ರಲ್ಲಿ ಹಾರ್ಟ್ ಸರ್ಜರಿ ಆಗಿದೆ. ಆವಾಗ 6 ತಿಂಗಳು ರೆಸ್ಟ್ ಮಾಡಿ ಮನೆಯಲ್ಲೂ ಇದ್ದೆ ನಾನು. ಆಮೇಲೆ ಡ್ರೈವಿಂಗ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಡಾಕ್ಟರ್. ಡ್ರೈವಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಈಗ ಡ್ರೈವಿಂಗ್ಗಳು ನೀವು ಹೇಳಿದಂಗೆ ಎಲ್ಲ ಪವರ್ ಸ್ಟೇರಿಂಗ್, ಒಂದು ಬೆರಳಲ್ಲಿ ತಿಕ್ಸ್ಬೋದು, ಗೇರ್ ಹಾಕ್ಲಿಕ್ಕಿಲ್ಲ, ಆಟೋಮೆಟಿಕ್. ನಮ್ದು ಮೈಂಡ್ ಸರಿ ಇದ್ರೆ ಆಯ್ತು, ಅಷ್ಟೇ. ಏನು ಮಾಡ್ಬೋದು? ಹೌದು. ಹಾರ್ಡ್ ಕೆಲಸ ಮಾಡ್ಬೋದು. ಅದು ಹಾರ್ಡ್ ಅಂತ ಏನು ನಮಗೇನು ಅನಿಸಿಲ್ಲ. ನಾವು ಸುಮ್ಮನೆ ಕೂರಿಲ್ಲ, ಏನೋ ಕೆಲಸ ಮಾಡ್ತಾ ಇರ್ತೀವಿ. ಮನೆಯಲ್ಲಾದ್ರೂ ಏನು ಕೆಲಸ ಮಾಡ್ತೀವಿ. ನಮ್ದು ಮನೆ ಹೊಳೆ ಬದಿಯಲ್ಲಿ ಫಿಶಿಂಗ್ ಎಲ್ಲ ಮಾಡ್ತೀವಿ. ಹೌದು. ನಾವು ಬರ್ತೇವೆ, ಬನ್ನಿ, ಖಂಡಿತ ಬನ್ನಿ. 100% ಬನ್ನಿ ಸರ್, ಬನ್ನಿ. ಫಿಶಿಂಗ್ ಎಲ್ಲ ತುಂಬಾ ಜನ ಬರ್ತಾರೆ ಹಂಗೆ ಕೇಳ್ಕೊಂಡು. ಬನ್ನಿ. ಜೋಸೆಫ್ ಮಚಾದ್ರು, ಬಹಳ ಖುಷಿ ಆಯಿತು. ನಿಮ್ಮ ಕಣ್ಣ ಮುಂದೆ ಬಸ್ಸುಗಳು ಬೆಳೆದವು, ಟೆಕ್ನಾಲಜಿ ತಾಂತ್ರಿಕವಾಗಿ ಬೆಳೆದವು, ರಸ್ತೆಗಳು ನಿರ್ಮಾಣಗೊಂಡವು, ಬ್ರಿಡ್ಜ್ಗಳು ಆದವು, ಬಸ್ಸಿನ ಒಂದು ಕ್ರಮ ಬೆಳೆಯಿತು, ಮತ್ತು ನಿಮ್ಮ ವೇತನವೂ ಕೂಡ ಕಾಲಕ್ಕೆ ಪರಿಷ್ಕರಣೆಗೊಂಡು ಒಂದು ಸಂತೃಪ್ತ ಜೀವನಕ್ಕೆ ನೀವು ಇಳಿದುಕೊಟ್ಟಿದ್ದೀರಾ. ಈಗ ರಿಟೈರ್ಡ್ ಆದ ಮೇಲೆ ಎಲ್ಲಿಯಾದರೂ ಡ್ರೈವಿಂಗಿಗೆ, ಒಂದು ಸ್ಕೂಲಿಗೋ, ಇನ್ಸ್ಟಿಟ್ಯೂಷನ್ಗೆ, ಮತ್ತೆ ಯಾವುದಕ್ಕೂ ಬಾ ಅಂತ ಹೇಳಿದರೆ ಸಿದ್ಧರಿದ್ದೀರಾ? ರೆಡಿ ಇದ್ದೀವಿ ನಾವು. ಹೋಗ್ಬೇಕಂತ ಮನ್ಸುಂಟು. ಅದು ಇವಾಗಲೇ ಅಲ್ಲ, ಸ್ವಲ್ಪ ಈಗ ಇಷ್ಟು ವರ್ಷ ಹೊರಗಡೆನೇ ಕೆಲಸ ಮಾಡ್ತೇವೆ. ಸ್ವಲ್ಪ ಟೈಮ್ ಮನೆಯಲ್ಲಿ ನಿಂತ್ಕೊಂಡು ಆಮೇಲೆ ಹೋಗ್ಬೇಕಂತ ಇದ್ದೀವಿ ಆಲ್ರೆಡಿ. ಆದರೂ ನಮಗೆ ಕರೆದಿದ್ದಾರೆ. ನಮ್ಮ ಲಾಸ್ಟ್ ಡ್ಯೂಟಿ ಮುಗಿಬೇಕಾದ್ರೆ ಮೊನ್ನೆನೇ ಈಗ ಐರೋ ಅಂತ ಬಸ್ ಆಗಿದೆ, ಅದು ಬಾಂಬೆ ಬಸ್. ಅವರು ಕರೆದಿದ್ದಾರೆ, ನಮ್ಮ ಬಸ್ಸಿಗೆ ಬನ್ನಿ ನಾಳೆಯಿಂದಾನೆ ಅಂತ. ಹೌದಾ? ಶೀತಲ್ ಬಸ್ ಅವರು ಕರೆದಿದ್ದಾರೆ, ನಿಮ್ಮ ಬಸ್ಸಿಗೆ ಬನ್ನಿ ಅಂತ. ಯಾಕಂದ್ರೆ ಅವರು ಪರಿಚಯದವ್ರು ಇದ್ದು ನಮ್ಗೆ, ಹಾಗಾಗಿ. ಹೌದು, ನಮ್ಮ ಒಡನಾಟ ಚೆನ್ನಾಗಿತ್ತು. ಹೌದು, ಹಾಗೆ. ಸರಿ, ದೈಜುಗೋಡು ಉಡುಪಿ ಸ್ಟುಡಿಯೋದಿಂದ ನಿಮ್ಗೊಂದು ಸಲ್ಯೂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿ 34 ವರ್ಷಗಳ ಕಾಲ ಎಲ್ಲ ಪ್ರಯಾಣಿಕರು ನನ್ನ ಕುಟುಂಬದ ಬಾಂಧವರು ಅಂತ ಹೇಳಿ ನೀವು ಒಂದು ಕ್ಲಪ್ತ ಸಮಯಕ್ಕೆ ಮುಟ್ಟಿಸಿ, ಯಾರ ಹತ್ರನೂ ರೇಗಾಡದೆ ಎಲ್ಲರೊಟ್ಟಿಗೆ ಖುಷಿಯಿಂದ ಇದ್ದು, ಬೇರೆ ಖಾಸಗಿ ಬಸ್ಸುಗಳ ಚಾಲಕರೊಂದಿಗೆ ನಿರ್ವಾಹಕರೊಂದಿಗೆ ಭಾಳ ಚೆನ್ನಾಗಿದ್ದು, ಇವತ್ತು ಮಚೋದೋ ಮಾಮ್ ಅಂತ ಹೇಳಿದರೆ ನಮ್ಮ ಜನ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಹೈದರಾಬಾದ್ನವರು ಆಗಿರ್ಬೋದು, ಚೆನ್ನೈನವರದ್ದಾಗಿರ್ಬೋದು, ಅಥವಾ ಮುಂಬೈದವರು ಆಗಿರ್ಬೋದು, ಅಥವಾ ನಮ್ಮ ಊರಿನವರಾಗಿರ್ಬೋದು. ಇಂಥ ಒಂದು ಖುಷಿಯನ್ನು ನಿಮ್ಮೊಟ್ಟಿಗೆ ಮತ್ತು ನಿಮ್ಮೊಟ್ಟಿಗಿದ್ದ ಬೇರೆಯವರಿಗೂ ಕೂಡ ಹಂಚಿಕೊಂಡಿದ್ದೀರಿ. ನಿಮ್ಮ ನಿವೃತ್ತಿ ಜೀವನ ಸಂತೃಪ್ತಿ, ಆರೋಗ್ಯದಾಯಕವಾಗಿರಲಿ, ಮತ್ತು ನಿಮ್ಮ ಏನು ಕನಸುಗಳುಂಟು ಅದೆಲ್ಲವೂ ಈಡೇರಲಿ ಅಂತ ಹೇಳಿಕೊಳ್ಳುತ್ತಾ ನಮಗೆ ಶುಭವನ್ನು ಹಾರೈಸಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮ ಅನುಭವವನ್ನು ಹಂಚಿಕೊಳ್ಳುವುದಕ್ಕೆ ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಕ್ಲಾಸಿಕ್ ಟೈಮ್. ಮುಂದಿನ ಕ್ಲಾಸಿಕ್ ಟೈಮ್ನಲ್ಲಿ ಇನ್ನೊಂದು ವಿಚಾರದೊಂದಿಗೆ ಬರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜು ವರ್ಲ್ಡ್ 247. ನಮಸ್ಕಾರ.